ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಬಿಜಾಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಸಂಕ್ರಾಣ ಗ್ರಾಮಕ್ಕೆ. ಸಂಕ್ರಾಣ ಗ್ರಾಮದಲ್ಲಿ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಸಂಕ್ರಾಣ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು. ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಸಂಕನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಹೆಚ್ಚಾಗಿದೆ. ಶೌಚಾಲಯ ವ್ಯವಸ್ಥೆ ಕೂಡ ಇರುವುದಿಲ್ಲ. ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟುಹೋಗಿ 6 ತಿಂಗಳುಗಳಾಗಿವೆ. ಅದನ್ನು ರಿಪೇರಿ ಮಾಡುವ ಕೆಲಸ ಇನ್ನೂ ಆಗಿಲ್ಲ. ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಗಾಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮದ ಅಂಬೇಡ್ಕರ್ ಸರ್ಕಲ್ ವೃತ್ತದ ಬಳಿ ಗ್ರಾಮದ ಜನರು ಕಸ ಚೆಲ್ಲಿದ್ದಾರೆ. ಪಕ್ಕದ ರಸ್ತೆಯಲ್ಲಿ ಜನರು ಮಲಮೂತ್ರ ವಿಸರ್ಜನೆ ಮಾಡುತ್ತಾರೆ. ಇದನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೋಡಿದರೂ ಸಹ ಸ್ವಚ್ಛತಾ ಕಾರ್ಯ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮದಲ್ಲಿ ಬೀದಿ ದೀಪಗಳ ಸಮಸ್ಯೆ ಬಹಳ ಹೆಚ್ಚಾಗಿದೆ. ಇದರಿಂದ ರಾತ್ರಿ ಹೊತ್ತು ಓಡಾಡಲು ಕಷ್ಟವಾಗುತ್ತದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದ್ದು, ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಯರಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇವತ್ತು ನಾವು ಬಂದಿರೋದು ಬಿಜಾಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಸಂಕ್ರಾಣ ಗ್ರಾಮಕ್ಕೆ. ಸಂಕ್ರಾಣ ಗ್ರಾಮದಲ್ಲಿ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಸಂಕ್ರಾಣ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು. ಬನ್ನಿ ವೀಕ್ಷಕರೇ. 5-6 ವರ್ಷದಿಂದ ಗಟ್ರ ಪೂರಾ ಒಟ್ಟು ರೋಜ್ ಹಾಕಿ ನೀರ್ ನಿಂದ್ರಾಕತ್ತಾವ್ರಿ. ತಿರುಗಾಡೋ ಸಮಸ್ಯೆ ಅದ. ಮಚ್ಚರ್ ಆಗ್ತಾವು ಹುಡುಗರಿಗೆ ಪಡಗುರಿಗೆ ಬೆಳತನ ಮಚ್ಚರ ಪಚ್ಚರ ಇದು ಆಗ್ಬಿಟ್ಟಾವು. ಇದು ಒಟ್ಟು ಬೆಳದ್ ಹಾಕಿರೋ ಒಟ್ಟು ಸಿಸಿ ರೋಡ್ ತುಂಬೇದ್ ನೋಡ್ರಿ. ಇದು ರಾಡಿ ನೋಡ್ರಿ. ಇಲ್ಲಿ ರೋಡ್ ಮಾಡಿಲ್ಲ ಸಿಸಿ ರೋಡ್. ಸಿಸಿ ರೋಡ್ ಮೇಲೆ ಮತ್ ಹೊಳ್ಳಿ ನಾವು ಇದು ಮಾಡ್ಕೊಂಡೇವ್ರಿ. ಗರ್ಸ ಹಾಕೊಂಡ್ ಇದು ಮಾಡ್ಕೊಂಡೇವ್ರಿ. ನೀರ್ ನಿಂದಿರ್ತಾವ್ರಿ ಇದ್ರ ಮ್ಯಾಲ. ಅಂದ್ರ ರೋಡ್ ಮೇಲೆ ನೀರ್ ನಿಂತಿರ್ತಾವ್ರಿ, ತೆಗ್ಗಾಗಿ ನೀರ್ ನಿಂದಿರ್ತಾವ್ರಿ. ಅದಕ್ಕ ನೀವೆಲ್ಲ ಮಣ್ಣ್ ಹಾಕಿ ಪಂಚಾಯತಿ ತೋರಿಸಿದೇವ್ರಿ. ಎಲ್ಲಾ ಮೆಂಬರ್ಗಳು ಬಂದ್ ನೋಡ್ಯಾರಿ, ಫೋಟೋ ತಕೊಂಡ್ ಹೋಗ್ಯಾರಿ. ಯಾರು ಏನು ಮಾಡಿಲ್ರಿ. ಅಂದ್ರೆ ಎಲ್ಲಾ ಬರೋ ನೀರೆಲ್ಲ ಇಲ್ಲೇ ನಿಂದಿರ್ತಾರ. ಒಟ್ಟು ಎಲ್ಲಾ ನೀರ್ ಇಲ್ಲೇ ನಿಂದಿರ್ತಾವ. ಮತ್ತ ಇಲ್ಲಿ ಪಂಚಾಯತಿಯಿಂದ ಬರಲ್ಲೇನ್ರಿ ಇಲ್ಲಿ ತೆಗಿಯಕ್? ಯಾರು ಕ್ಲೀನ್ ಮಾಡ್ಲಾಕ ಬಂದಾರಿ. ಎಲ್ಲಾರು ನೋಡ್ಕೊಂಡ್ ಹೋಗ್ಯಾರಿ. ಯಾರು ಕ್ಲೀನ್ ಮಾಡಕ್ ಬಂದಿಲ್ರಿ. ನಾವೇ ಕ್ಲೀನ್ ಮಾಡಿ ನೋಡ್ರಿ. ನಾವೇ ಮುನ್ಸಿಪಾಲಿಟಿ ಅಂದ್ರೆ ನೀವೇ ಇಲ್ಲಿ ಕ್ಲೀನ್ ಮಾಡಿ ಸೈಡ್ ಹಾಕಿರಿ? ಸೈಡ್ ಹಾಕಿ ಅದನ್ನ ತುಂಬ್ಕೊಳಕ್ ಬಂದಿಲ್ರಿ. ಹೇಳಿದವ್ರ ಪಂಚಾಯತಿಗೆ ಹೋಗಿ 2 ಸಲ ತಿಳಿಸಿದವ್ರಿ. ಯಾರು ಗಾಡಿನೂ ಕಳ್ಸಿಲ್ರಿ, ಯಾರು ಲೇಬರ್ನು ಕಳ್ಸಿಲ್ರಿ. ಇಲ್ಲಿ ಬರ್ತಾರೇನ್ರಿ ಪಿಡಿ ಪಂಚಾಯತಿ ಅವರು? ಬಂದ್ ನೋಡಿ ಹೋಗ್ಯಾರಿ. ಒಂದ್ಸಲ ಬಂದ್ ನೋಡಿ 2 ಸಲ 2-3 ಸಲ ಬಂದ್ ನೋಡಿ ಹೋಗ್ಯಾರಿ. ಇದು ಒಟ್ಟು ರೋಜ್ ಒಟ್ಟು ಕೈಲೇ ನಾ ಕಡಿ ಹಾಕಿ ಇದನ್ನ ಮತ್ತೆ ಒಂದ್ ಫೂಟ್ ಎತ್ತರ ಮಾಡ್ಕೊಂಡೇನ್ರಿ. ನಿಮ್ ಕೈಲಿ ಹಾಕಿರಿ? ನನ್ ಕೈಲಿ ಹಾಕಿ ಮಾಡ್ಕೊಂಡ್. ಅವ್ರ ಹಾಕಿಲ್ರಿ ಬಂದು? ಇಲ್ರಿ. ಅಂದ್ರೆ ನೀವೇ ಹಾಕಿ ನೀವೇ ಕೆಲಸ ಮಾಡ್ಕೊಳ್ತೀವಿ? ನಾವೇ ಮಾಡಿದೇವ್ ನೋಡ್ರಿ. ರಾಡಿ ಒಟ್ಟು ಎಲ್ಲ ಇಡೀ ಓಣಿನೇ ನೋಡ್ಯಾರ ನೋಡ್ರಿ. ಒಟ್ಟು ರಾಡಿ ಬಳದ್ ಹಾಕಿ ನೋಡ್ರಿ. ಊರಾಗ ಕಸದ ಗಾಡಿ ಬರ್ತಾನ್ರಿ? ಇಲ್ರಿ, ಬಂದಿಲ್ರಿ ಕಸದ ಗಾಡಿ. ಬರಲ್ರಿ? ಇಲ್ಲಿ ಏನ್ರ ಚರಂಡಿ ನೀರ್ ನಿಂತು ಏನ್ರ ನೀರ್ ನಿಂತ ಅದೇ ಸೊಳ್ಳಿದೇ ದೊಡ್ಡ ಪ್ರಾಬ್ಲಮ್ ರೀ. ನೋಡ್ರಿ ಒಟ್ಟು ಹುಡುಗರು ಅದು ಎಲ್ಲಾ ಉರಿ ಬಂದು ಜ್ವರ ಬಂದು ಮಾಡಾಕತ್ತಾರ. ಅದ ಸೊಳ್ಳೆಗಳಾದ್ರೆ ಏನ್ರ ಬಂದು ಪುಡಿ ಹೊಡಿತಾರೇನ್ರಿ? ಇಲ್ರಿ, ನಾವೇ ತಂದ್ ಹೊಡ್ಯಾಕತ್ತೀವ್ರಿ. ಪುಡಿನೂ ತಂದ್ ತೋರಿಸ್ತೀವ್ರಿ. ಪುಡಿ ತಗೊಂಬಾರಪ್ಪ, DDT ಪುಡಿ ತಂದ್ ಕೆಜಿ ಇಟ್ಟೇವ್ರಿ. ನಾವೇ ಹೊಡಿತೀವಿ. ನೀವೇ ತಂದಿರಿ? ಅದೇ ಇಲ್ಲಿ ಪಂಚಾಯತ್ ಏನು ಬಂದ್ ಮಾಡಿಲ್ರಿ. ಇಲ್ಲಿ ನೀರ್ ಕುಡಿಯಾಕ ನೀರ್ ಬಿಡ್ತಾರೇನ್ರಿ? ಬಿಡ್ತಾರ. ನೀರ್ ಬಿಡ್ತಾರ. ನೀರ್ ಬಿಡ್ತಾರ. ನೀರಿಂದ ಅದು ಏನೂ ಇದಿಲ್ರಿ. ಇದು ಒಟ್ಟು ರಾಡಿದ್ ಇದು ಒಂದ್ ದಾರಿದ್ ಇದು ಮಾಡಿಬಿಟ್ಟಾರ ನೋಡ್ರಿ. ಒಟ್ಟು ರೊಜ್ಜ ಆಗಿಬಿಟ್ಟದ್ರಿ. ಯಾರು ತೆಗಿದಿಲ್ಲ ಏನ್ರಿ. ನಾವೇ ನಿಂತ್ ಇಲ್ಲಿ ಮಕ್ಕಳ ಸಲಿಯಾಕ ಮೊಮ್ಮಕ್ಕಳ ಸಲಿಯಾಕ ಬಡದಾಡಿಕೆ ನಾವೇ ತೆಗಿಬೇಕು ರೊಜ್ಜ. 2 ಟ್ರಾಕ್ಟರ್ ಕಳ್ಸಿಕೊಟ್ಟಿನಿ. ಈಗ ಮತ್ತೊಂದು ಟ್ರಾಕ್ಟರ್ ಆಗ್ಯದ ನೋಡ್ರಿ. ಇದು ನೀವೇ ತೆಗೆದು ನೀವೇ ಹಾಕ್ಬೇಕ್ರಿ. ಏನ್ರಿ ಇಲ್ಲಿ ನಿಮಗ ಇಲ್ಲಿ ಊರಾಗ ಏನ್ರ ಸಾರ್ವಜನಿಕ ಶೌಚಾಲಯ ಏನ್ರಿ? ಶೌಚಾಲಯ ಏನು ಇಲ್ರಿ? ಇಲ್ಲ, ಒಟ್ಟ ಹೊರಗೆ ಹೋಗುದ್ರಿ. ಒಟ್ಟ ಶೌಚಾಲಯ ಇಲ್ರಿ. ಮತ್ತ ಇಲ್ಲಿ ಏನ್ರ ಅರ್ಬಿ ಹೆಣ್ಮಕ್ಳಿಗೆ ಏನಾರ ದೊಬಿಘಾಟ ಅದೇನ್ರಿ? ಗೋಬಿಘಾಟ ಅದ ಏನೂ ಇಲ್ರಿ. ಇಲ್ಲ, ಮನೆ ಮುಂದೆ ಹೋಗಿತಾರ ನೋಡ್ರಿ. ಮನೆ ಮುಂದೆ ಹೋಗಿತಾರ. ಇಲ್ಲಿ ಊರಾಗ ರೇಷನ್ ಕೊಡ್ತಾರೇನ್ರಿ? ರೇಷನ್ ಕೊಡ್ತಾರಿ. ಕರೆಕ್ಟ್ ಆಗಿ ಕೊಡ್ತಾರಿ? ಕರೆಕ್ಟ್ ಆಗಿ ಕೊಡ್ತಾರ. ಊರಾಗ ಮತ್ತ ಸರ್ಕಾರ ದವಾಖಾನೆ ಅದೇನ್ರಿ? ಸರ್ಕಾರ ದವಾಖಾನೆ ಅದ ಏನೂ ಇಲ್ರಿ. ಏನು ಇಲ್ರಿ? ಏನಾದ್ರೆ ಬಗೆಡಿ ಹೋಗ್ಬೇಕ್ರಿ. ಹೌದ್ರಿ. ನಿಮಗೆ ಇಲ್ಲಿ ಗಟ್ರ ಸಮಸ್ಯೆ ಮತ್ತ ಇವು ಚರಂಡಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಒಟ್ಟು ಎಲ್ಲ ರಸ್ತೆ ರಾಡಿ ಆಗಿಬಿಡ್ತದ್ರಿ. ಮ್ಯಾಗಿಂದು ತಳಗಿಂದು ಮಣ್ಣು ಹರಿದು ಬರ್ತದ್ರಿ.
ಈ 4 ದಿನ ಆಯ್ತು ನೋಡ್ರಿ ಇದನ್ನ ಸಾಫ್ ಮಾಡಕತ್ತೀವಿ ಇದನ್ನ ಮತ್ತೆ ಕ್ಲೀನ್ ಇವತ್ತರ ಕ್ಲೀನ್ ಮಾಡಿ ನೋಡ್ರಿ ಇದನ್ನ. ಅದ್ರ ಮೇಲೆ ಚರಂಡಿ ಸ್ವಲ್ಪ ದೊಡ್ಡದಾದ್ರೆ ಅನುಕೂಲ ಆಗತ್ತೆ ಹೇಳ್ತಾರೆ. ಹ್ಞೂ. ಹೌದ್ರಿ. ಅದಕ್ಕೆ ಇನ್ನೊಂದ್ ಜರ ಕಾಂಕ್ರೀಟ್ ಹಾಕಿ ಒಂದ್ ಜರ ಇದು ನೀರ್ ಹೋಗಂಗ್ ಮಾಡ್ಬಿಟ್ರ ಈಗ ನೋಡ್ರಿ ಇದು ಒಟ್ಟು ಹಿಂಗ್ ಮೊಮ್ಮಕ್ಳು ಒಟ್ಟರು ಹುಡುಗರು ಒಟ್ಟು ಅದಾರ ಇಲ್ಲೇ ಏನ್ ನೀರನ್ನ ಹೋಗಲ್ರಿ ಒಟ್ಟು. ಅಂದ್ರೆ ಇನ್ನ ಸ್ವಲ್ಪ ಚರಂಡಿ ದೊಡ್ಡದಾಗ ನೀವ್ ಹೇಳ್ತೀರಿ. ಆಯ್ತು ಹೇಳಿ. ಸಮಸ್ಯೆ ರೀ ಚರಂಡಿ ಇಷ್ಟು ಸಣ್ಣ ಚರಂಡಿ ಮಾಡ್ಯಾರೆ ಪೂರಾ ಇಲ್ಲಿ ಎಲ್ಲಾ ಡೌನಲ್ ಆಗಿದೆ. ಎಲ್ಲಾ ಇಲ್ಲಿ ಮಚ್ಚರ್ ಮಕ್ಕಳು ಎಲ್ಲಾ ಮಚ್ಚರ್ ಕಡೆ ಎಲ್ಲಾ ಬೇಮಾರಿ ಬೀಳಾಕ್ತಾರೆ. ಎಲ್ಲಾರು ಸಾಫ್ ಸಫಾಯಿ ಎಲ್ಲ ಕ್ಲೀನ್ ಇಲ್ಲ. ಅದೇನ್ ಚರಂಡಿ ಸಾಂದ್ ಆಗ್ಬಿಟ್ಟಿದೆ. ಅದೇನ RCC ಕಾಂಕ್ರೀಟ್ ಸ್ವಲ್ಪ ಹಾಕಿ ಬಿಟ್ಟಿದ್ದಾರೆ ಮ್ಯಾಗ ಐತನ. ಹಿಂಗಾಗಿ ಎಲ್ಲಾ ನೀರ್ ಇಲ್ಲೇ ನಿಂದಿರ್ತದೆ. ಇಲ್ಲಿ ಸ್ವಲ್ಪ ತಗ್ಗಿದೆ ಜಾಸ್ತಿ. ಪೂರಾ ತಗ್ಗಾಗಿದೆ. ಇದು ಪೂರಾ ಚರಂಡಿ ಸಾಂದ್ ಆಗ್ಬಿಟ್ಟಿದೆ. ಚರಂಡಿ ಸ್ವಲ್ಪ ದೊಡ್ಡ ಮಾಡಿದ್ರ ನೀರ್ ಸ್ವಲ್ಪ ಸ್ಪೀಡ್ ನಾಗ ಹೋಗ್ತದೆ. ಇಲ್ಲೆಲ್ಲ ಇಟ್ಟಿಟ್ಟು ಚರಂಡಿ ಮಾಡಿದ್ರೆ ಎಲ್ಲಾ ಇಲ್ಲೇ ನೀರ್ ಇಲ್ಲೇ ಜಮಾ ಆಗಿ ಇಲ್ಲೇ ನಿಂದಿರ್ತದೆ. ಹುಡುಗರಿಗೆಲ್ಲ ಮಚ್ಚರ್ ಕಡ್ದು ಎಲ್ಲಾ ಬೇಮಾರಿ ಬೀಳಕತ್ತೆ. ಇಲ್ಲಿ ಕ್ಲೀನ್ ಮಾಡಕ್ ಬರಲ್ರಿ ಯಾರು ಬರಲ್ರಿ ಕ್ಲೀನ್ ಮಾಡೋದು. ಹಿಂಗಾಗಿ ಎಲ್ಲಾ ಬಹಳ ಸಮಸ್ಯೆ ಆಗಿದೆ. ಇಲ್ಲಿ ಊರಾಗ ಪಿಡಿಒಗಳು ಪಂಚಾಯತಿ ಆಫೀಸರ್ ಯಾರು ಬರಲ್ರಿ. ಯಾರು ಬರಲ್ಲ. ಎಷ್ಟೆಲ್ಲ ನಮ್ ಕಾಕದವ್ರೆಲ್ಲಾರು ಹೋಗಿ ಹೇಳಿ ಬಂದ್ರು. ಯಾರು ಬರಕ್ ತಯಾರಿ ಇಲ್ಲ. ಯಾರು ಬಂದು ಇಲ್ಲಿ ಕೆಲಸ ಮಾಡಿಲ್ರಿ. ಯಾರು ಬಂದಿಲ್ರಿ. ದೊಡ್ಡ ಸಮಸ್ಯೆ ಆಗಿದಾರಿ. ಎಲ್ಲ ಸಣ್ಣ ಸಣ್ಣ ಮಕ್ಕಳು ನೋಡಿ ಮೈಯಲ್ಲಿ ಗೂಳಿ ಎದ್ದು ಎಲ್ಲ ಮೈಯೆಲ್ಲ ತಿಂಡಿ ಇಟ್ಟು ಮಚ್ಚರ್ ಕಡ್ದು ಅಂದ್ರೆ ಇಲ್ಲಿ ನೀರ್ ನಿಂತು ಎಲ್ಲ ಸೊಳ್ಳೆಗಳಾಗಿ ಬಹಳ ತೊಂದ್ರೆ. ಅಲ್ಲ ಸೊಳ್ಳೆಗಳಾದ್ರೆ ಬಂದು ಪುಡಿ ಹೊಡಿತಾರೇನ್ರಿ ಪಂಚಾಯತ್? ಏನಿಲ್ರಿ ಏನಿಲ್ಲ. ನಾವೇ ಇದು ಮಾಡಿದ್ರಿ. ಅದು ಚರಂಡಿ ಸ್ವಲ್ಪ ದೊಡ್ಡ ಮಾಡಿಬಿಟ್ರ ಅಂದ್ರ ನೀರ್ ಸ್ಪೀಡ್ ನಾಗ ಹೋಗ್ತದ್ರಿ. ಇಲ್ಲಿ ಚರಂಡಿ ಸಾಂದ್ ಆಗ್ಬಿಟ್ಟಿದೆ. ಇಲ್ಲಿ ಡೌನ್ ಆಗಿದ್ರಿ. ಅಲ್ಲಿ ಮ್ಯಾಗ ಸ್ವಲ್ಪ ಹೈಟ್ ಆಗಿದ್ರಿ. ಎಲ್ಲಾ ನೀರ್ ಇಲ್ಲೇ ನಿಂದ್ರ. ಇದು ನೋಡ್ರಿ ಚರಂಡಿ ಇಷ್ಟೇ ಮಾಡಿದಾರೆ. ಹಿಂಗಾಗಿ ನೀರ್ ಹೋಗೋದೇ ಇಲ್ಲ. ನೀವು ತೆಗ್ರಿ ಕ್ಲೀನ್ ಮಾಡಿದ್ರಿ? ಡೈಲಿ ವಾರದಾಗ 2-3 ಸಲ ನಾವ್ ಡೈಲಿ ನಾವೇ ಸಾಫ್ ಮಾಡಿ ಇದನ್ನ ತಗೊಂಡ್ ಹೋಗ್ತಾರೇನ್ರಿ? ಯಾರು ಅಲ್ರಿ ನಾವೇ ಚಲ್ಬೇಕು. ಇಲ್ಲಿ ಕಸದ ಗಾಡಿ ಬರಲ್ಲ? ಏನು ಬರಲ್ರಿ. ಕಸದ ಗಾಡಿ ಏನು ಬರಲ್ರಿ. ಊರಾಗ ಏನ್ರ ಸಾರ್ವಜನಿಕ ಶೌಚಾಲಯ ಏನ್ರಿ? ಏನ್ ಶೌಚಾಲಯದ ಏನಿಲ್ರಿ. ಇದೇ ಇಷ್ಟೇ ನೋಡ್ರಿ. ಇದು ಎಲ್ಲಾ ಹೊರಗ್ ಹೋಗ್ತಾರೆ ಎಲ್ಲ. ಏನಿಲ್ರಿ. ಮತ್ತೆ ಹೊಲಗಳಿಗೆ ಏನ ನೀರ್ ವ್ಯವಸ್ಥೆ ಅದೇನ್ರಿ ಕೆನಲ್ ಗಳಿಂದ? ಏನ್ರ ಕೆನಲ್ಗಳದ ಏನ್ ನಮ್ಗ ಅಷ್ಟ ಇದಿಲ್ರಿ. ಅವ್ರಿಗೆ ನಮ್ ಕಾಕದವ್ರಿಗೆ ನಾವೇನ್ ಕಡೆ ಹೊರಗಿರೋರು ಹೆಣ್ಮಕ್ಳು ಇರ್ತಾರ ಇಲ್ಲಿ. ಹಿಂಗಾಗಿ ಮಕ್ಕಳಿಗೆ ಎಲ್ಲಾ ಬಹಳ ತೊಂದ್ರೆ ಆಗಿಬಿಟ್ಟಿದೆ. ನೀರ್ ನಿಂದಿರ್ತದೆ ಗಟ್ರದಲ್ಲಿ. ನೋಡ್ ನೀರ್ ಹೋಗಂಗೆ ಇಲ್ಲ ನೋಡ್ರಿ. ಪೂರಾ ನೀರ್ ಹಂಗೆ ನಿಂತ್ ಬಿಡ್ತದೆ. ಸೊಳ್ಳೆ ಆಗಿ ಎಲ್ಲಾ ದೊಡ್ಡ ತೊಂದ್ರೆ ಆಗಿದೆ ರೀ. ಹಾಗಾಗಿ ಇದನ್ನೊಂದಿಷ್ಟು ಮಾಡ್ಕೊಡ್ಬೇಕಂತ ಇದು ಮಾಡ್ತಿದ್ದೀರಿ ನಾವು. ಪಂಚಾಯತಿಯಿಂದ ನೀವು ಇದು ಘಟ್ಟ ಸ್ವಲ್ಪ ದೊಡ್ಡ ಮಾಡಿ ಸ್ವಲ್ಪ ನೀರ್ ಹೋಗಂಗೆ ಮಾಡ್ಕೊಟ್ರೆ ಅಷ್ಟೇ ಒಳ್ಳೇದಂತ ಇದು ಹೇಳದ್ರಿ. ಹೌದ್ರಿ. ಊರಾಗ ರೇಷನ್ ಕೊಡ್ತಾರೇನ್ರಿ? ರೇಷನ್ ಅದ ಏನ್ರಿ ಇಲ್ಲಿ ನೀರಿನ ಸಮಸ್ಯೆ ಅದೇನ್ರಿ? ನೀರಿಂದ ಏನ್ ಸಮಸ್ಯೆ ಇಲ್ರಿ. ಇದೇ ಚರಂಡಿ ದೊಡ್ಡ ಸಮಸ್ಯೆ. ಚರಂಡಿ ಸಮಸ್ಯೆ. ಮತ್ತೆ ನಿಮಗೆ ಸ್ವಲ್ಪ ಕಸದ ಗಾಡಿ ಬಂದ್ರೆ ಹೊರಗೆ ಹಾಕ್ತಾರೆ. ಮತ್ತೆ ಕಸದ ಒಯ್ದು ಅಲ್ಲಿ ರಸ್ತಾದಲ್ಲಿ ಹಾಕುದು ಅಲ್ಲಿ ಹಾಕುದು. ಹಿಂಗಾಗಿ ದೊಡ್ಡ ತೊಂದ್ರೆ ಆಗಿದೆ. ಮತ್ತೆ ಇಲ್ಲಿಂದ ಹೋಗಿ ಅಲ್ಲಿ ಹುಳ ಆಗದ್ರಿ. ಹಿಂಗಾಗಿ ದೊಡ್ಡ ಸಮಸ್ಯೆ ಆಗಿದೆ. ಅಂದ್ರೆ ನಿಮ್ಗೇನು ಇಲ್ಲಿ ಸ್ವಲ್ಪ ಇಲ್ಲಿ ಚರಂಡಿ ಒಯ್ಬೇಕು, ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ದೊಡ್ಡ ಮಾಡಿ ನೀರ್ ಹೋಗಂಗ್ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಹಿಂಗೆ ಹುಡುಗರು ಸಣ್ಣ ಹುಡುಗರು ಇದೆ ಇಲ್ಲೆಲ್ಲ. ಹಿಂಗಾಗಿ ದೊಡ್ಡ ತೊಂದರೆ ಆಗಿದೆ. ಏನ್ ಸಮಸ್ಯೆ ಹೇಳ್ರಿ? ನಮ್ಗ ಇಲ್ಲಿ ಚರಂಡಿ ಸಮಸ್ಯೆ ಬಾಳ ಆಗ್ಯದ್ರಿ. ಹುಡುಗರಿಗೆ ನಿದ್ದೆ ಆಗಲ್ದ್ರಿ. ಮಚ್ಚಾರ ಬಾಳ ಆಗ್ಯಾವ್ರಿ. ಒಟ್ಟ ನೀರ್ ಮುಂದ್ ಹೋಗಲ್ರಿ. ಇದಕ್ ಯಾರು ಬೆಳೆಯವ್ರಿ ಇಲ್ಲ ಏನು ಇಲ್ಲ. ಹತ್ತಿ ಆಗ್ಯದ್ರಿ. ಚರಂಡಿ ದೊಡ್ಡದ್ ಮಾಡ್ಬೇಕು. ನೀರ್ ಮುಂದಕ್ ಹೋಗ್ಬೇಕ್ರಿ. ನಮಗ್ ತ್ರಾಸ ಆಗ್ಯದ. ನಿದ್ದೆ ಆಗಲ್ದ್ರಿ ಒಟ್ಟ. ಅಂದ್ರೆ ಚರಂಡಿ ಸಣ್ಣದಾಗಿ ಮುಂದ್ ಹೋಗ ನೀರ್ ಹೋಗ ಜಾಗ ಇಲ್ರಿ. ಅದಕ್ಕ ನೀರ್ ನಿಂತಾವ್ರಿ. ಅಲ್ಲಿ ಮುಂದ ನೀವು ಸ್ವಚ್ಛ ಮಾಡ್ಬೇಕ್ರಿ. ಅದನ್ನ ನಮಗ್ ಕೊಟ್ರ ನಾವ್ ಮಾಡ್ತಾರ್ರಿ. ಅಲ್ಲಿ ಮುಂದ ನೀರ್ ಹೋಗಕ್ಕ ಮಾಡ್ಬೇಕು. ಬರಲ್ರಿ ಪಂಚಾಯತ್ ನೋಡಿಲ್ರಿ ಅದನ್ನ? ಯಾರು ಬಂದ್ ನೋಡಿಲ್ರಿ. ಮಾಡಿ ಹೋದವ್ರಿ. ಸಣ್ಣದೊಂದ್ ಪೈಪ್ ಹಾಕಿ ನೋಡ್ಯಾರಿ ಹೋಗ್ಯಾರ್ರಿ. ಒಟ್ಟ ಯಾರು ಬಂದಿಲ್ಲ. ಮುಂದ ನೀರ್ ನಿಂತಾವ. ಅದಕ್ ಮುಂದ ನೀರ್ ಹೋಗಾಕ ನೀವ್ ದೊಡ್ಡದ್ ಮಾಡಿ ಕೊಡ್ಬೇಕ್ರಿ ಅದನ್ನ. ಅಂದ್ರೆ ಏನಿಲ್ಲ ಮುಂದ ಚರಂಡಿ ಹೊಲ ಜಾಗ ಇಲ್ರಿ. ನೀರ್ ಹೋಗ ಜಾಗ ಇಲ್ಲ. ನೀರ್ ಜಾಗ ಇಲ್ರಿ. ಹೋಗಾಕ ನೀರ್ ಇಲ್ಲ. ಹೋಲಾರ್ಕ ನಿಂತದ್ರಿ ಈಗ ಇದು. ಏನ್ರ ಇದು ಹುಳ ಹುಳ ಬಾಳ ಏನು ಪುಡಿ ಸನ್ನೆ ಹೊಡ್ಯಂಗಿಲ್ರಿ. ಇದಕ್ ಬಂದು ಯಾರು ಬರುದಿಲ್ರಿ. ಯಾರು ಬರುದಿಲ್ಲ ನೋಡ್ರಿ. ಊರಾಗ ಕಸದ ಗಾಡಿ ಬರ್ತೇನ್ರಿ? ಏನು ಕಚರ ಗಾಡಿನೂ ಇಲ್ರಿ. ಏನು ಬರುದಿಲ್ರಿ. ಏನು ಇಲ್ಲ ನೋಡ್ರಿ. ಒಟ್ಟ ಇದು ಬಂದದ ಅವ್ರ ಮನಿ ಮುಂದ ಇಟ್ಟು ನಿಂತ ಬಿಡ್ತದ. ಈಗ ಇಟ್ಟು ಸುತ್ತಿನ ಮನೆಯವ್ರಿಗೆ ಹುಳ ಮನಗಿಸಿ ಕೊಡವ್ರಿ. ಕುಡಿಯಾಕ ನೀರ್ ಬಿಡ್ತಾರ ನಿಮಗ? ಕುಡಿಯಾಕ ನೀರ್ ಸರಿಯಾಗಿ ಬಿಡ್ತಾರ. ಹೆಣ್ಮಕ್ಳಿಗೆ ಏನಾರ ಬಟ್ಟೆ ಒಗ್ಯಾಕ ದೊಬಿಗಟ್ಟದೇನ್ರಿ ಊರಾಗ? ಏನು ಇಲ್ಲ ನೋಡ್ರಿ. ನಮ್ ದೊಬಿಗಟ್ಟನೆ ಇಲ್ಲ. ಏನು ಇಲ್ಲ. ನಾವ್ ಇಲ್ಲೇ ಮನಿ ಮುಂದ್ ನಾಳದ ನೀರಾಗೆ ಒಯ್ಯದ್ರಿ. ನಮ್ಮ ಮಾಡಿನೇ ಕಟ್ಟಿಲ್ರಿ ಯಾರು. ಊರಾಗ ಏನಾರ ದವಾಖಾನೆ ಇದೇನ್ರಿ ಸರ್ಕಾರದ? ಏನು ಇಲ್ರಿ. ಏನು ಇಲ್ರಿ. ಇಲ್ರಿ. ನಮ್ಮ ಅತ್ತ ಬಾಯಿಗಡಿ ಹೋಗ್ಬೇಕು. ಇದು ಹಿಪ್ಪರಿಗ್ರಿ. ಇಲ್ಲಿ ಕಸದ ಗಾಡಿ ಬರ್ತೇನ್ರಿ? ಏನು ಬರುದಿಲ್ರಿ. ಏನು ಬರುದಿಲ್ಲ. ನಮಗ್ ಬರುದಿಲ್ರಿ. ಮತ್ತೆ ಇಲ್ಲಿ ಏನಾರ ಹುಳ ಪುಳ ಹೋಗಿ ಬಿಡಾಕ ಮಚ್ಚ ಏನು ಎದಕ್ಕೋ ಬಂದೇ ಬಂದಿಲ್ರಿ. ಇಲ್ರಿ. ಎದಕ್ಕೋ ಬಂದಿಲ್ರಿ. ರೇಷನ್ ಕೊಡ್ತಾರೇನ್ರಿ ಇಲ್ಲಿ? ರೇಷನ್ ಕೊಡ್ತಾರೆ. ತಿಂಗಳ ಕೊಡ್ತಾರೆ? ತಿಂಗಳ ಕೊಡ್ತಾರೆ. ನಿಮಗ ಪಗಾರ ಬರ್ತೇನ್ರಿ? ತಿಂಗಳ ಪಗಾರ ಪಗಾರ ಬಂದ ಎಷ್ಟ್ ಬರ್ತದ್ರಿ? 1200 ಕೊಡ್ತಾರೆ. ಮತ್ತೆ ಗೃಹಲಕ್ಷ್ಮಿ ರೊಕ್ಕರಿ ಬಂದಾವ್ರಿ. ಮತ್ತೆ ಊರಾಗ ಏನ್ರ ಪಂಚಾಯತಿಂದ ಮನಿ ಹಾಕ್ಯಾರೇನ್ರಿ? ಪಂಚಾಯತಿ ಮನಿನೂ ಹಾಕ್ಯಾರ.
ಹಾಕ್ಯಾರಿ ಹಾಕ್ಯಾರ ಬಂದವ್ರಿಲ್ಲ ಕರೆಕ್ಟ್ ಆಗಿ ಹಾಕ್ಯಾರ ಹ್ಮ್. ಆಗ್ಯಾರ್ರಿ ಇನ್ ನಾವೇ ನಿಂದ್ರಿಸಿವ್ರಿ ಹಿಂದ ಹ್ಮ್ ಇನ್ನ ಕಟ್ಕೊಂಡಿರಿ ಮನೇನು ಹಾಕ್ಯಾರ ಅದ್ರದ್ದು ಏನೋ ತಂದ್ರಿ ಇಲ್ರಿ ನಮ್ಗೆ ಇದೇ ಬಾಳ್ ವಜ್ಜಿಗೆ ಅಂದ್ರೆ ಚರಂಡಿ ಸಮಸ್ಯೆ ದೊಡ್ಡದ್ರಿ ಚರಂಡಿದೆ ನೋಡ್ರಿ ಊರಾಗ ಹೆಣ್ಮಕ್ಳಿಗೆ ಏನ್ ಶೌಚಾಲಯ ಅದೇನ್ರಿ ಸಾರ್ವಜನಿಕ ಶೌಚಾಲಯ ಏನು ಇಲ್ಲ ನೋಡ್ರಿ ಅಪ್ಪ. ಅವೇನು ಇಲ್ರಿ. ಅದು ಇಲ್ರಿ ಅದು ಹೊತ್ತು ಮರದಿನೇ ಇಲ್ರಿ ಎಟ್ಟು ಹ್ಮ್ ಹರಿಯದ್ ಸ್ವಚ್ಛತಾರ ಹೊತ್ತ ಅವ್ರು ರೋಡಿ ಕೂತ್ರು ಬರ್ತಾರ್ರಿ ಹ್ಮ್ ಈಗ ಕಟ್ಕೋ ಅಂತಾರ ನಮ್ಮಂತ ಬಡವ್ರಿಗೆ ಕಟ್ಕೊಳ್ಳೋದ್ ಆಗ್ಲಾರ್ಕ ಈಗ ಅಲ್ಲೇ ದಾರಿ ಕೂತ್ ಇದ್ದಾಟ ಮರದಿ ಕಳ್ಕೊಂಡ್ ಮನಿಗ್ ಬರ್ತೀವಿ ಹೌದ್ರಿ ಹ್ಮ್ ನಿಮಗಲ್ಲಿ ಚರಂಡಿ ಸಮಸ್ಯೆ ಮತ್ತು ಶೌಚಾಲಯ ಸಮಸ್ಯೆ ಜಾಸ್ತಿ ಇದೆ. ಇಲ್ರಿ ಅದೊಂದ್ ಇಲ್ಲ ನೋಡ್ರಿ ಹೌದ್ರಿ ಎಷ್ಟು ಮನೆ ಊರಾಗ ಎಷ್ಟು ಮನೆ ಅದು ತಾಣದಾಗ ಅಲ್ಲಿನ ಸಮಸ್ಯೆ ಇರೋ ತಾಣದಾಗ ನೋಡ ಇಲ್ಲಿ ಎಷ್ಟು ವಿಡಿಯೋಕ್ಕೆ ಅಲ್ಲಿ ಹೋಗ್ತೀವಿ ಮತ್ತೆ ಅಲ್ಲಿ ನಮ್ಮ ಮಂದಿ ಇರ್ತಾರ ನಾವ್ ಹೆಂಗ ಮಾತಾಡ್ತೀನಿ ಹ್ಮ್ ಇಲ್ಲಿ ಬರ್ರಿ ಪಿಡಿಒಗಳು ಪಂಚಾಯತ್ ಯಾರು ಬಂದ್ ನೋಡಂಗಿಲ್ರಿ ಇಲ್ಲಿ ಏನಾರ ಗಟ್ರ ಗಿಟ್ರ ಸ್ವಚ್ಛ ತುಂಬಿದ್ರು ಯಾರು ಬಂದು ತೆಗಿಯಂಗಿಲ್ರಿ ನಾವೇ ಸ್ವಚ್ಛ ಮಾಡಿ ಹಾಕುದ್ರೆ ಅವ್ ಯಾವಾಗ 4 ತಿಂಗಳಿಗೆ 6 ತಿಂಗಳಿಗೆ ಬಂದು ಅವತ್ ತುಂಬ್ಕೊಂಡ್ ಹೋಗ್ತಾರ ಗಾಡಿ ಬಂದು ನೀವ್ ಈಗ ಸ್ವಚ್ಛ ಮಾಡಿದ್ರೆ ಅವ್ರು 2-3 ತಿಂಗಳು ಬಿಟ್ಟು ಬಂದು ತುಂಬಿಡ್ ಹೋಗ್ತಾರೆ ಅದ್ನಾದ ಅಲ್ಲೇ ಹೊಲಸ ತಿಂಗಳ ಯಾರು ಬರಂಗಿಲ್ಲ ಸ್ವಚ್ಛ ಮಾಡಿ ಮತ್ತ ಅವ್ ಏನ್ರ ನೀರ್ ನಿಂತು ಎಲ್ಲಾ ಚರಂಡಿ ಗಿಂಡಿ ಸೊಳ್ಳೆ ಗಿಡ ಆದ್ರೆ ಬಂದ್ ಯಾರು ಕ್ಲೀನ್ ಮಾಡ್ರೇನ್ರಿ ಯಾರು ಮಾಡಲ್ರಿ ಬಂದು ಪುಡಿ ಹೊಡಿಯೋದು ಹೊಗೆ ಬಿಡೋದು ಏನು ಇಲ್ಲ ಇಲ್ರಿ ಏನು ಇಲ್ಲಲ್ರಿ ಅಂದ್ರೆ ಪಂಚಾಯತಿ ಕಡೆಯಿಂದ ಇಲ್ಲಿ ಯಾರು ಬರೋದಿಲ್ರಿ ನೋಡ್ಲಾಕ ಯಾರು ಬರಂಗಿಲ್ರಿ ಹೆಣ್ಮಕ್ಳಿಗೆ ಏನ್ರ ಶೌಚಾಲಯ ಅದೇನ್ರಿ ಸಾರ್ವಜನಿಕವಾಗಿ ಏನಿಲ್ರಿ ಏನು ಇಲ್ರಿ ಹೊರಗೆ ಹೋದ್ರಿ ಎಲ್ಲ ಕುಡಿಯಾಕ ನೀರ ಬಿಡ್ತಾರೇನ್ರಿ ಕುಡಿಯಾಕ ಬಿಡ್ತಾರ ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಡ್ತಾರೆ ಅಂದ್ರೆ ಇಲ್ಲಿ ಶೌಚಾಲಯ ಮಾಡ್ಲಾ ಮತ್ತೆ ಚರಂಡಿ ವ್ಯವಸ್ಥೆ ಒಂದು ಸರಿಯಾಗಿಲ್ರಿ ಏನು ಇಲ್ರಿ ಊರಾಗ ರೇಷನ್ ಕೊಡ್ತಾರೇನ್ರಿ ಕೊಡ್ತಾರ ಏನ್ರ ಪಂಚಾಯತಿ ಮನಿ ಹಾಕಿರೇನ್ರಿ ಏನು ಮನಿ ಇಲ್ರಿ ಏನು ಹಾಕಿಲ್ರಿ ನಿಮ್ ಗೃಹಲಕ್ಷ್ಮಿ ಬರ್ತಾರೇನ್ರಿ ಬರ್ತಾರ ಈಗ 1 ತಿಂಗಳು ಹಾಕ್ಯಾರಿ ಮತ್ತೆ ಹೊಳ್ಳಿ ಹಾಕಿದ್ರಿ ಹಾಕಿಲ್ರಿ ಊರಾಗ ಏನ್ರ ದವಾಖಾನೆ ಇದಾವೇನ್ರಿ ಸರ್ಕಾರ ದವಾಖಾನೆ ಏನು ಇಲ್ರಿ ಸರ್ಕಾರ ಏನು ಇಲ್ರಿ ಇಲ್ಲಿ ಏನ್ರ ಕಸದ ಗಾಡಿ ಅವೇನೋ ಬರೋದಲ್ರಿ ಪಂಚಾಯತಿ ಕಡೆಯಿಂದ ಏನೇನು ಬರಲ್ರಿ ಏನು ಬರೋದಿಲ್ರಿ ಅಂದ್ರಿಂದ ಇಲ್ಲಿ ಏನು ಸಮಸ್ಯೆಗಳಿದ್ರು ಬಂದು ಇಲ್ಲಿ ಯಾವ ಅಧಿಕಾರಿಗಳು ಬಂದು ಕೇಳಲ್ಲ ಏನು ಕೇಳಲ್ಲ ಕೇಳೋದಿಲ್ಲ ಹೇಳೋದಿಲ್ಲ ಏನು ಹೇಳಿದ್ರೆ ಏನು ಕೇಳಲ್ಲ ಒಂದ್ 6 ತಿಂಗಳಿಗೊಮ್ಮೆ ಒಂದು ಬರ್ತದ್ರಿ ಗಾಡಿಗಳು ಬಂದು ಸ್ವಚ್ಛ ಮಾಡಿ ಹೋಗ್ತಾರ ಅಷ್ಟೇ ಆಟೇರಿ ಹೇಳ್ರಿ ಏನ್ ಸಮಸ್ಯೆ ಹೇಳ್ರಿ ಹ್ಞೂನ್ರಿ ಚರಂಡಿದು ಹುಳ ಕಡಿಯಾಕತ್ತೇವ್ರಿ ಇಲ್ಲಿ ಹಗಲಿ ರಾತ್ರಿ ಕುಂದ್ರಿ ಹೊಡೋಲ್ರಿ ಅದೇ ತನ ಚರಂಡಿ ಅಂದ್ರ ನೀರ್ ಬರ್ತಾವ್ರಿ ಹಗಲಿ ರಾತ್ರಿ ನಮ್ಗ ದನ ಕರ ಹೆಂಗ್ ಬದುಕುದ್ರಿ ಇಲ್ಲಿ ಹಗಲಿ ರಾತ್ರಿ ನಮ್ಗ್ ಹುಳ ಕಡಿಯಾಕತ್ತೇವ್ ನೋಡ್ರಿ ಹೊಟ್ಟೆ ಇಲ್ಲಿ ಚರಂಡಿ ಮಾಡಿಲ್ರಿ ರೋಡ್ ಸೈಡ್ ಮಾಡೇ ಇಲ್ಲ ನೋಡ್ರಿ ಇದನ್ನ ಏನ್ ಮಾಡುದ್ರಿ ಮಾಡಂದ್ರ ಮಾಡೇ ಇಲ್ರಿ ಅವ್ರ ಹಂಗೆ ಹೋಗ್ಯಾರ ಈಗ ಎಂತ ಸಮಸ್ಯೆ ರೀ ನಮ್ಗ್ ದೊಡ್ಡ ಸಮಸ್ಯೆ ರೀ ದಿನ ಒಂದ್ ಜಡ್ ಬರಾಕತ್ತೇವ್ರಿ ಅವು ಏನ್ ಅಂತಾರಲ್ಲ ಮಲೇರಿಯಾ ಡೆಂಗ್ಯೂ ಇಂತ ಬರಾಕತ್ತೇವ್ರಿ ದಿನ ದವಾಖಾನಿ ತೋರ್ಸೋದಾಗ್ಯದ್ರಿ ನೋಡ್ರಿ ನೀವೇ ಹೆಂಗ್ ಮಾಡ್ತೀರಿ ಅಂದ್ರ ಊರಾಗಿಂದ ಬರೋ ನೀರೆಲ್ಲ ಈ ಕಡೆ ಬರ್ತಾವ್ರಿ ಒಟ್ಟು ನೀರ್ ಊರ ನೀರ್ ಎಲ್ಲಾ ದೂರಿನ ನೀರ್ ಬರ್ತಾವ್ರಿ ಇಲ್ಲಿ ಚರಂಡಿ ಮಾಡಂದ್ರ ಮಾಡೇ ಇಲ್ರಿ ನಮ್ಗ ಚರಂಡಿ ಮಾಡಿಲ್ರಿ ಮಾಡೇ ಇಲ್ರಿ ಹಂಗೆ ಹೋಗ್ಯಾರಿ ಅವ್ರು ಎಲ್ಲಾ ದೂರಿನ ನೀರ್ ಬರ್ತಾವ್ರಿ ಅವ್ ಸನಿದಾನು ಅಲ್ರಿ ಅವು ಅಲ್ಲ ಇಲ್ಲಿ ಮತ್ತೆ ಇಲ್ಲಿ ಏನ್ರ ಪುಡಿ ಬರ್ತಾರೇನ್ರಿ ಪಂಚಾಯತಿಯಿಂದ ಏನ್ ಬಂದೇ ಇಲ್ಲ ನೋಡ್ರಿ ಎಷ್ಟ್ ದಿವ್ಸ ಆಯ್ತು ಹೊಲಿಯರು ಮಾದರು ಅಕಡೆ ದೂರಿನ ನೀರ್ ಬರ್ತಾವ್ರಿ ಹೊಲಿಯರಿ ಮಾದರ್ಗೇರಿ ಒಟ್ಟು ಊರಾಗಿನ ನೀರೆಲ್ಲ ಈ ಕಡೆ ಬರ್ತಾವ್ರಿ ಊರ ನೀರ್ ಒಟ್ಟು ಈ ಕಡೆ ಬರ್ತಾವ್ರಿ ಇಲ್ಲಿ ಬಂದ ಎಲ್ಲ ಚರಂಡಿ ನೀರೆಲ್ಲ ಮನಿ ಮುಂದೆ ನಿಂತ್ ಬಿಟ್ಟಾವ್ರಿ ಮನಿ ಮುಂದ ಹಂದಿ ನಾಯಿ ನೋಡ್ಕೊಂಡು ಅವೆಲ್ಲಾ ಡೊಂಗ್ ಆಗ್ಬಿಟ್ಟಾವ್ರಿ ನೀರ ಚರಂಡಿ ನೀರ್ ನಿಂತು ಒಂದ್ ಸಮಸ್ಯೆ ಆಗ್ಯಾವ ನೋಡ್ರಿ ಅವು ಇಲ್ಲಿ ಪಂಚಾಯತಿ ಕಡೆಯಿಂದ ಬರಲ್ಲೇನ್ರಿ ಪಿಡಿಒಗಳು ಬಂದೇ ಇಲ್ರಿ ಅವ್ರು ನಿಮ್ ಮೆಂಬರ್ಗಳು ಅಟ್ಕ ಚಕಡಿ ಹೋಗ್ಯಾರಿ ಈ ಕಡೆ ನಮ್ ಮನಿ ಮುಂದ್ ಒಟ್ಟೆ ಬಂದೇ ಇಲ್ರಿ ಮಾಡೇ ಇಲ್ರಿ ಒಟ್ಟು ಬಂದ್ ಮಾಡಿಲ್ರಿ ಒಟ್ಟು ಕೆಲಸ ಹ್ಞೂರಿ ಇಲ್ಲಿ ಏನ್ರ ಸೊಳ್ಳೆ ಪೊಳ್ಳೆ ಬಂದ ಪುಡಿ ಹೊಡಿಯೋದು ಹೋಗಿ ಮಾಡಿದ್ದು ಏನ್ ಬಿಡಲ್ರಿ ಬಂದೇ ಇಲ್ರಿ ಅವ್ರು ಒಟ್ಟ ಏನು ಬಂದೇ ಇಲ್ರಿ ಈಗ ನಮ್ಗೆ ದಿನ ಒಂದ್ ಜಡ್ ಬರಾಕತ್ತೇವ್ರಿ ಅದಕ್ಕ ನಿಮ್ಮನ್ನ ನೋಡ್ಕೇಸಿ ಹೇಳ್ಬೇಕಂತ ಹೇಳಿ ಬಂದೇರಿ ನಾನು ಇಲ್ಲಿ ಊರಾಗ ಕಸದ ಗಾಡಿ ಬರ್ತಾನ್ರಿ ಕಸದ ಗಾಡಿ ಮೊನ್ನೆ ಒಂದ್ ಸರಿ ಬಂದಿತ್ರಿ ಬಂದ್ ಕೇಸಿ ಆ ಕಡೆ ಬಳ್ಕೊಂಡ್ ಆ ಕಡೆ ಹೋಗ್ತಾರಿ ಈ ಕಡೆ ಒಟ್ಟ ಬರವಲ್ರಿ ಬಂದೇ ಇಲ್ರಿ ಅವ್ರು ಮತ್ತ ನೀವು ಊರಾಗ ಏನ್ರ ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ ಹೆಣ್ಮಕ್ಳಿಗೆ ಸಂಡಾಸ್ ಹೋಗೋ ಜಾಗ ಇಲ್ಲ ಈ ಕಡೆ ಎಲ್ಲಿ ಇಲ್ಲ ಇಲ್ಲ ನೋಡ್ರಿ ಆ ಕಡೆ ದೂರೇ ಹೋಗ್ತಾರಿ ಇಲ್ಲಿ ಏನ್ ಸೊಂಡಾಸ್ರ ದಾರಿಗೆ ಹೋಗುದ್ರಿ ಏನ್ರಿ ಇಲ್ಲಿ ಕಟ್ಟಡಿ ಯಾವ ಕಟ್ಸಿಲ್ರಿ ಏನು ಕಟ್ಸೇ ಇಲ್ರಿ ನಿಮ್ಮ ಗೃಹಲಕ್ಷ್ಮಿ ಬಂದನ್ರಿ ಅವ್ ಏನ್ ಈಗ ಮತ್ತ 2 ತಿಂಗಳ ಆಯ್ತ್ರಿ ಬಂದಿಲ್ರಿ ಹ್ಞೂನ್ರಿ 2 ತಿಂಗಳ ಆಯ್ತ್ರಿ ಬಂದೇ ಇಲ್ರಿ ಈಗ ಪಾಯ್ಖಾನಿದು ಇಲ್ರಿ ಏನು ಇಲ್ರಿ ಹೊರಕಡಿ ಹೋಗುದು ಬಲಿ ಸಮಸ್ಯೆ ರೀ ಚರಂಡಿ ನೀರ್ನು ಎಲ್ಲಾ ಬಾಳ ಸಮಸ್ಯೆ ಅದ್ರಿ ನಮಗೀಗ ಏನು ಕುಂದ್ರಪಲಿ ಇಲ್ಲಾರ್ದಂಗ ಇದ್ರಿ ಮನಿ ಮುಂದ ಕುಡಿಯಾಕ ನೀರ್ ಬಿಡ್ತಾರ್ರಿ ಒಂದ್ ಜರ ಬಿಡ್ತಾರಿ ಒಂದ್ ದಿನ ಬಿಟ್ಟು ಒಂದ್ ದಿವ್ಸ ಬರ್ತಾವ್ರಿ ಬಿಡ್ತಾರಿ ಮತ್ತೆ ಬಟ್ಟಿ ಏನ್ರ ದೊಬ್ಬಿಘಾಟ ಅದೇನ್ರಿ ಊರಾಗ ಊರಾಗ ಅಲ್ಲೇ ಅದಾವ್ರಿ ಅದು
ಹ್ಮ್ ಅಲ್ಲಿ ಅಗ್ಸಾಗೆ ಅದ್ರಿ ಈ ಕಡೆ ಏನೋ ಸಮಸ್ಯೆ ಇಲ್ಲ. ಈ ಕಡೆ ಏನಿಲ್ರಿ. ಹ್ಞೂ ರೀ. ಅಂದ್ರೆ ನಿಮಗೆ ಚರಂಡಿ ಸಮಸ್ಯೆ ಬಾಳ ಆಗ್ಯದ್ರಿ. ಚರಂಡಿದೆ ಬಾಳ ಸಮಸ್ಯೆ ಆಗ್ಯದ. ಎಲ್ಲಾ ನೀರ್ ಬಂದು ನಿಮ್ ಮನೆ ಹತ್ರ ನಿಲ್ತಾವ್ರಿ. ಹ್ಞೂ ರೀ. ಆಯ್ತು ಇನ್ನು ನೀವೇ ನೋಡ್ರಿ ಸುಳ್ಳು ಹೇಳ್ದಾಕದ ಅಲ್ಲಿ ಡೊಂಗ್ ಇಲ್ಲಿ ಪಾರ ನಿಂತ್ ಬಿಡ್ತಾವ್ರಿ. ಒಟ್ಟೆ ಏನ್ ದನ ಕರ ಮನುಷ್ಯರು ಏನ್ ನಮ್ಮನ ಇದು ಕಡಿಯಾಕತ್ತಿ ಬಿಟ್ಟಾವ್ರಿ. ಗ್ರಾಮ ಪಂಚಾಯತ್ ಏನಾರ ಮನಿಗಳು ಹಾಕಿರೇನ್ರಿ ಸರ್ಕಾರದವ್ರು? ಈ ಕಡೆ ಏನ್ ನಮ್ಗ್ ಹಾಕಿಲ್ರಿ. ನಿಮ್ಗೆ ಹಾಕಿಲ್ರಿ? ಇಲ್ರಿ. ನಿಮ್ಗ ಇಲ್ಲಿ ಚರಂಡಿ ಸಮಸ್ಯೆ ಶೌಚಾಲಯ ಸಮಸ್ಯೆ ಎರಡು ಬಹಳ ಜಲ್ದಿ ಬೇಕಾಗ್ಯಾವ. ಹ್ಞೂ ರೀ. ಆಯ್ತು ನಿಮ್ ಸಮಸ್ಯೆಗಳನ್ನ ನಮ್ಮ ಟಿವಿ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೇವ್ರಿ. ವೀಕ್ಷಕರೇ, ಇದು ಇಲ್ಲಿ ನೋಡ್ಬೋದು, ಇದು ಗ್ರಾಮಸ್ಥರು ಗ್ರಾಮ ಪಂಚಾಯತ್ಗೆ ನೀಡುವಂತ ಅರ್ಜಿ ಇದು. ಇದರಲ್ಲಿ ಏನಪ್ಪಾ ವಿಷಯ ಅಂದ್ರೆ, ಅಂಬೇಡ್ಕರ್ ಕಾಲದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತಂತ ಇಲ್ಲಿ ಲೆಟರ್ ಬರೆದಿದ್ದಾರೆ. ಇಲ್ಲಿ ಸಂಪೂರ್ಣ ಕಾಲನಿಯಲ್ಲಿ ಅವ್ಯವಸ್ಥವಾಗಿದೆ. ಸ್ವಲ್ಪ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರೋಡ್ ಸಂಪೂರ್ಣ ಹಾಳಾಗೋಗಿದೆ. ಅದನ್ನ ಅವ್ರು ಹೋಗಿ ಅರ್ಜಿ ಬರ್ದು ಇಲ್ಲಿ ಜನರು ಹೋಗಿ ಇಲ್ಲಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಸ್ವೀಕರಿಸಿದ್ದಾರೆ ಪಂಚಾಯತಿಯವರು, ಹುಣಸೆ ಪಂಚಾಯತಿಯವರು. ಆದ್ರೆ ಬಂದು ಇಲ್ಲಿ ಕೆಲಸ ಮಾತ್ರ ಮಾಡಿಲ್ಲ. ನೋಡ್ಬೋದು ನೀವು, ಸಂಪೂರ್ಣ ರಸ್ತೆ ಮೇಲೆ ನೀರು ನಿಂತಿದೆ. ಇಲ್ಲಿ ಜನರು ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಜನರು ಓಡಾಡುವಾಗ. ಮತ್ತೆ ಇಲ್ಲಿ ರಸ್ತೆ ಮೇಲೆ ತುಂಬಾ ಆಕ್ಸಿಡೆಂಟ್ಗಳಾಗುತ್ತೆ. ರೋಡ್ಗಳು ಅಂದ್ರೆ ಗಾಡಿಗಳೆಲ್ಲ ಬಿದ್ದು ಹೋಗಿದಾವೆ. ಜನರೆಲ್ಲ ತುಂಬಾ ಕೈಕಾಲು ಮುರ್ಕೊಂಡು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಮತ್ತೆ ಇದರಿಂದ ಆಗಿದ ಹುಳುಗಳಿಂದ ಮಲೇರಿಯಾ, ಡೆಂಗು ಅಂತ ರೋಗಗಳು ಕೂಡ ಪ್ರಕರಣ ಹೆಚ್ಚಾಗ್ತಾ ಇದೆ. ಗ್ರಾಮಸ್ಥರು ಬಂದಿದ್ದವೆಲ್ಲ ದುಡಿದ ಹಣವೆಲ್ಲ ಬರೀ ಹಾಸ್ಪಿಟ್ಲಿಗೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಗ್ರಾಮಸ್ಥರು ಎಲ್ಲರೂ ಹೇಳಿದ್ರು ಕೂಡ ಪಂಚಾಯತ್ ವತಿಯಿಂದ ಯಾವುದೇ ಕೆಲಸ ಮಾಡಿಲ್ಲ. ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಈಗಲಾದ್ರೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಕ್ಲೀನ್ ಮಾಡುವಂತ ಕೆಲಸ ಮಾಡಬೇಕು. ಸ್ವಲ್ಪ ರೋಡ್ಗಳನ್ನ ಸರಿಪಡಿಸಿದ್ರೆ, ಚರಂಡಿ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗುತ್ತೆ ನೋಡೋದಕ್ಕೆ. ಮತ್ತೆ ಇಲ್ಲಿ ಜನರು ಓಡಾಡೋಕೆ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದಿದ್ದನ್ನ ಸ್ವಲ್ಪ ರಸ್ತೆ ವ್ಯವಸ್ಥೆ ಮತ್ತೆ ಇಲ್ಲಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಜೊತೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ವೀಕ್ಷಕರು, ಇದು ಸಂಕಣ ಗ್ರಾಮದ ಅಂಗನವಾಡಿ ಕೇಂದ್ರ. ಬನ್ನಿ, ಅಂಗನವಾಡಿ ಕೇಂದ್ರದಲ್ಲಿ ಏನ್ ಸಮಸ್ಯೆ ಅಂತ ಮೇಲ್ವಿಚಾರಣೆ ಕೇಳಿ ತಿಳ್ಕೊಳ್ಳೋಣ. 1ನೇ ವಾರ್ಡ್ದು ನಮ್ಗೇನು ಸಮಸ್ಯೆ ಇಲ್ರಿ. ನಮ್ದು ಯಾರ್ದು ಕಿರಿಕಿರಿ ಇಲ್ಲ, ಯಾರ್ದು ಏನು ಇಲ್ಲ. ಇದು ಬಾಡಿಗೆ ಅದೇನ್ರಿ? ಬಾಡಿಗೆ ಇಲ್ರಿ, ಸ್ವಂತದ್ರಿ. ಅದು ಇದು ಕಟ್ಸಿದ್ರಿ ಸಮಾಜತ್ತ. ಅದೇ ಹಳಿ ಬಿಲ್ಡಿಂಗ್ ಅದೇನ್ರಿ ಇದು? ಹಳಿದ ಆಗ್ಯದ್ರಿ. ಏನ್ರಿ ಸೋರ್ ತಗೊಂಡ್ರಿ ಒಳಗೆಲ್ಲ? ಏನು ಸೋರಂಗಿಲ್ಲ, ಏನು ಇಲ್ರಿ. ಗಟ್ಟಿ ಮುಟ್ಟ ಅದ್ರ ಒಂದೇ ರೂಮ್ ಅದ್ರಿ? ಒಟ್ಟೆ ಒಂದೇ ರೂಮ್ ರೀ. ಅಡಿಗೆ ರೂಮು ಇದೆ, ಅಡಿಗೆ ರೂಮ್ನು ಇದೆ ರೀ, ಕಲ್ಸುದು ಇದೆ, ಎಲ್ಲಾನು ಇದೆ. ಇಲ್ಲಿ ಹುಡುಗರಿಗೆ ಕುಡಿಯಾಕ ನೀರ್ ವ್ಯವಸ್ಥೆ ಇದೆನ್ರಿ? ವ್ಯವಸ್ಥೆ ಏನ್ರಿ, ಅಲ್ಲಿ ನಳದು ಬರ್ತಾವ್ರಿ, ಅಲ್ಲಿ ತುಂಬ್ಕೊಂಬಂದ್ ನಾ ತುಂಬಿ ಇಟ್ಕೊಳ್ಳೋದ್ರಿ. ಅವ್ರ ಮನಿದ ಬಾಟ್ಲಿ ತರಿಸ್ತೀವಿ. ಅಂದ್ರೆ ಇಲ್ಲಿ ಅಂಗನವಾಡಿ ನೀರಿನ ವ್ಯವಸ್ಥೆ ಇಲ್ರಿ. ಅಂಗನವಾಡಿಯಾಗ ಏನು ವ್ಯವಸ್ಥೆ ಇಲ್ರಿ. ಹುಡುಗರಿಗೆ ಏನಾರ ಶೌಚಾಲಯ ವ್ಯವಸ್ಥೆ ಏನ್ರಿ? ಏನು ಇಲ್ಲ ನೋಡ್ರಿ. ಇದು ಒಂದೇ ಶೌಚಾಲಯ, ಅಲ್ಲಿ ಹೋಗಿ ಬರ್ದು ರೋಡಿಗೆ ಹೋಗುದು ಒಟ್ಟು ಹೊರಗೆ. ಅಂದ್ರೆ ಅಂಗನವಾಡಿಗೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಯಾವಿಲ್ರಿ? ಇಲ್ರಿ, ಅಂಗನವಾಡಿನೇ ಇಲ್ರಿ ನಮಗ್. ಅಂದ್ರ ಕಟ್ಟಡ ಕೂಡ ಇನ್ನೊಂದ್ ಬೇಕು ನೀವು? ನಮಗ್ ಬೇಕ್ರಿ. ಅಂಗನವಾಡಿ ಕಟ್ಟಡ ಕೂಡ ಒಂದೇ ಕರೆಕ್ಟ್. ಎಲ್ಲಾ ರೇಷನ್ ಎಲ್ಲ ಒಂದೇ ಇಲ್ಲೇ ಇಟ್ರಿ. ಇಲ್ಲೇ ಇಟ್ರಿ. ಈಗ ಹಾಲ್ ಮಾಡಿವಿ, ಹಾಲ್ ಕುಡಿವಿ, ತತ್ತಿ ಹಾಕ್ತೀವಿ, ಅನ್ನ ಹಾಕ್ತೀವಿ. ನಮ್ದೇನು ಇದು ಇಲ್ಲ. ತರಕಾರಿ ಅಂತ ತರಕಾರಿ ಹೊರಗಿಂದ ಹೊರಗಿಂದ ಏನು ತಂದಿಲ್ಲ. ತತ್ತಿಯಲ್ಲಿ ಯಾವ ಈಗ ಸೌಕರ್ಯನ್ರಿ? ಇಲ್ಲೇ ಬಂದ್ ಕೊಡ್ತಾರ? ಇಲ್ಲಿಗೆ ಬಂದ ಕೊಡ್ತಾರ್ರಿ. ರೊಕ್ಕ ಕೊಡ್ತು ಗೊತ್ತಾರ್ರಿ. ವಾರಕ್ಕೆ ಎಷ್ಟನೇ ಕೊಡ್ತೈತಿ ತತ್ತಿ? ನಾವು ಹೊರಗ ಮತ್ತ ಅವ್ರಿಗೆ ಬಾಣಂತಿ ಗರ್ಭಿಣಿಗೆ 20 ಹೇಳಿದ್ರು, 20 ಕೊಟ್ಟೇವ್ರಿ. ಈ ಸಲ 25 ಅದ. ತರಿಸ್ಬೇಕ್ರಿ. ಅವ್ರಿಗೆಲ್ಲ ರೇಷನ್ ಕೊಡ್ತೀರಿ ನೀವು? ಕೊಡ್ತೇವ್ರಿ. ಹುಡುಗರೆಲ್ಲ ಬರ್ತಾರೆ? ಎಷ್ಟು ಜನ ಬರ್ತಾರೆ ಹುಡುಗರು? ಅವು ಒಮ್ಮೆ 10 ಬರ್ತಾವು, ಒಮ್ಮೆ 15 ಬರ್ತಾವು, ಒಮ್ಮೆ 12 ಬರ್ತಾವು. ಅದೇನ್ ಹುಡುಗರ್ದೇನ್ ಲಾಕ್ರಿ. ಹುಡುಗರ ಸಂಖ್ಯೆ ಎಷ್ಟು ಒಟ್ಟ? ಎಷ್ಟ್ ಅದನ್ರಿ ಸಂಖ್ಯೆ ಅಕ್ಕೋರಿಗೆ ಗೊತ್ತದ. ಅಂದ್ರೆ ನಿಮ್ಮ ಮೇಲ್ವಿಚಾರಕರಿಗೆ ಗೊತ್ತ್ರಿ? ಅವ್ರಗ ಎಲ್ಲೇ ಹೋಗ್ಯಾರ್ರಿ. ನಿಮ್ದು ಫೋನ್ ಹಚ್ತೀನಿ ಅವ್ರಿಗೆ. ಅಂದ್ರೆ ನಿಮ್ಗ ಅಂಗನವಾಡಿಗೆ ಒಂದು ಕೋಣಿ ಬೇಕು, ಸಪರೇಟ್ ಒಂದು ಕಟ್ಟಡ ಮಾಡ್ಬೇಕಂತ ಹೇಳತ್ರಿ? ರೀ, ಸಪರೇಟ್ ಆಗ್ಬೇಕು ನೋಡ್ ನಮಗ. ಆಯ್ತು ಹೇಳಕ ಹೇಳ್ದೆ ಕೇಳ್ದೆ ಅವರು.
ಏನ್ ಸಮಸ್ಯೆ ಅದ ನಿಮಗ? ನಮ್ಗ್ರಿ ನೋಡ್ರಿ. ಇದು ಗಟಾರ ಬಾಳ ಹೊಲಸಾಗ್ಯದ ನಮ್ಗ. ಹ್ಮ್ ಮನಿ ಮುಂದ ಜಡ್ ಬರಾಕತೈತಿ. ಹ್ಮ್ ಆತ ದಾಮಾರಿ ಸೊಳ್ಳಿ ಪಾಳ್ಳಿ ಕಡ್ದು ನಮ್ದು ಏನು ಇಲ್ಲ. ಹ್ಮ್ ಮತ್ ಯಾರ್ ಮುಂದೆ ಹೇಳು ಯಾರು ಕೇಳೋರಿಲ್ಲ ಊರಾಗ. ಹ್ಮ್ ಮತ್ತೆ ನೀವೇನ್ ಕೇಳ್ತೀರಿ ಬಿಡ್ತೀರಿ? ಇಲ್ಲಿ ಪಂಚಾಯತಿಂದ ಯಾರು ಬರಲ್ಲೇನ್ರಿ ಇಲ್ಲಿ? ಯಾವ ಪಂಚಾಯತಿ ಎಲ್ಲ ಪಂಚಾಯತ್ ಹೋಗಿ ಹಳ್ಳಾಕುಡೆ. ಹ್ಮ್ ಅದಕ್ಕ ಹೇಳ್ತೀನಿ ನಿಮ್ ಮುಂದ್ ನೀವ್ ಬಂದಿರಿ ಅಂತ ಹೇಳ್ತೀನಿ. ಇಲ್ಲಿ ರೋಡ್ ಮಾಡಿಲ್ರಿ? ಏನು ರೋಡ್ ಮಾಡಿಲ್ಲ, ಏನು ಅನ್ಬಾರ್ದ್ರಿ. ಹ್ಮ್ ಒಂದು ಪುಡಿ ಸದ್ಯ ತಂದ್ ಹೋಗ್ಯಂಗಿಲ್ಲ ಆ ಸೊಳ್ಳಿಗೆ. ಇಲ್ಲಿ ಗಟ್ರ ನೀರ್ ಬರ್ತಾವ್ರಿ, ಪುಡಿ ಹೋಗ್ಯಾಂಗ್ರಿ ಬಂದು? ಏನು ಅನ್ಬಾರ್ದ್ರಿ. ಅದು ತೆಗಿಯಾಕು ಬರಲ್ರಿ ಯಾರು? ಯಾರ್ ತೆಗಿಬೇಕ್ರಿ? ಯಾರ್ ತೆಗಿಬೇಕ್? ದಿನ ನಮ್ ಬಡದ್ ಬಡದ್ ಸಾಕಾಗ್ಯದ. ಹ್ಮ್ ಜಡ್ ಬಂದ ನಮ್ ಬರ್ಗಿತ್ಕೊಂಡ್ ಬಡದು. ಪಂಚಾಯತ್ ಗಾಡಿ ಬರಲ್ಲೇನ್ರಿ? ಕಸ ಎಲ್ಲಿ ಗಾಡಿ ಬರ್ತಾವ್ರಿ? ಗಾಡಿ ಅಡ್ಡಾಡ್ತಾವ್. ಹ್ಮ್ ಅವ್ ಇಲ್ಲಿ ಬರುದಿಲ್ರಿ? ಮತ್ತೇನ್ ಮಾಡ್ಬೇಕಪ್ಪ? ಈ ಸಂಕನಾಡೂರ್ ಬರೇ ದೊಡ್ಡವ್ರ ಮುಕ್ಳಿನೇ ದೊಡ್ಡ. ಹ್ಮ್ ಅದಕ್ಕ ಬರ್ರಿ. ನೀವ್ ತಿಂಗಳ ಪಗಾರ ಬರ್ತಾವೇನ್ರಿ? ಎದಲ್ರಿ ತಿಂಗಳ ಪಗಾರ ರೀ? ಇದು 60 ವರ್ಷ ಆಗಿದ್ರಿ? ಎಷ್ಟ್ ಬರ್ತಾವ್ರಿ? 1200. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ? ಇಲ್ರಿ ನಮ್ಗೆ ಇಲ್ರಿ. ಇಲ್ರಿ. ಊರಾಗ ಏನ್ರ ಶೌಚಾಲಯ ಅದೇನ್ರಿ? ಅಂದ್ರೆ ಹೆಣ್ಮಕ್ಳಿಗೆ ಏನ್ರ ಸಂಡ ಸಲ ಜಾಗ ಅದೇನ್ರಿ? ಎಲ್ಲಿ ಜಾಗ ಬರ್ತಾವ? ಪದ್ ಬೈದಾಗ ಊರ್ ಮಂದಿಗೆ ಮುಕ್ಳಿ ತೋರ್ಸೋದು ಕೂತ್ ಬರ್ತೀವಿ. ಹೌದ್ರಿ. ಏನು ಇಲ್ಲ. ಹ್ಮ್ ಅಕ್ಕ ನೋಡಿ ಹಿಂಗೈತಿ ಹೆಂಗ್ ಮಾಡ್ತೀರಿ. ಹೌದ್ರಿ. ಊರಾಗ ಬಟ್ಟಿ ಏನ್ರ ದೊಬಿಘಾಟ್ ಅದೇನ್ರಿ? ದೊಬಿಘಾಟ್ ಐತಿ. ಆಯ್ತ್ರಿ. ಅವ್ ನೀರೆಲ್ಲಾ ಬರ್ತಾವ ಕರೆಕ್ಟ್ ಆಗಿ? ಬರ್ತಾವ್ರಿ. ಹೌದ್ರಿ. ಹ್ಮ್ ಇನ್ನ ನಿಮಗ ಏನ್ರ ಪಂಚಾಯತಿಂದ ಕಸದ ಬುಟ್ಟಿ ಕೊಟ್ಟಾರೇನ್ರಿ? ಕಸದ ಡಬ್ಬಿ ಎಲ್ಲಿದ್ ಏನ್ ಡಬ್ಬಿನಪ್ಪ ಅದಿಲ್ಲ. ಏನ ಬಂದ್? ಅದ್ರಾಗ ಚೆಲ್ಲೋದು ನಾವ್ ಐ ಚೆಡ್ ಬಡ್ದು. ನೀವ್ ಹೋಗಿ ನೀವೇ ಚೆಲ್ಲುದ್ರಿ? ನಾನೇ ಚೆಡ್ ಬಡ್ದು. ಇಲ್ಲಿ ಬಂದು ಒಯ್ಯಂಗಿಲ್ಲ ಏನಿಲ್ಲ? ಯಾರು ಯಾರು ನಿಮಗ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ ಅದಾವ್ರಿ? ಅದಾವ್ರಿ ಬಾಳ ತ್ರಾಸ. ಹೌದ್ರಿ. ಮನೆ ಮುಂದ್ ನಾತಾ ಕುಡಿದು ಮುಗಿನಾಗ ಹುಳ ಎಲ್ಲಾರು ಸತ್ತಾವ. ನೋಡ್ರಿ. ಏನ್ ಮಾಡು? ಆಯ್ತು ಹೇಳಿ ನೀವು. ವೀಕ್ಷಕರು ಗಮನಿಸಬಹುದು, ಇದು ಸಂಕ್ರಾಣ ಗ್ರಾಮದ ಜಮೀನಿಗೆ ಹೋಗುವಂತ ರಸ್ತೆ ಇದು. ನೋಡ್ಬೋದು ಒಳಗಡೆ ಎಲ್ಲ ಸಂಪೂರ್ಣ ಈ ರಸ್ತೆ ನೋಡೋದು ಹದಗೆಟ್ಟಾಗಿದೆ. ಇಲ್ಲಿಂದ ಹೊಲಗಳಿಗೆ ಹೋಗ್ತಾರೆ ರೈತರು. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ, ಬೆಳೆಗಳು ತರಬೇಕಾದ್ರೆ, ರಾಶಿ ಎಲ್ಲ ಮಾಡಕ್ ಹೋಗ್ಬೇಕಾದ್ರೆ ಇಲ್ಲಿ ಗಾಡಿಗಳು ಕೂಡ ಸರಿಯಾಗಿ ಹೋಗೋದಿಲ್ಲ. ರಾಶಿ ಮಷಿನ್ಗಳು, ಟ್ರ್ಯಾಕ್ಟರ್ಗಳಲ್ಲಿ ಬರೋದಕ್ಕೆ ಕೂಡ ಸರಿಯಾಗಿ ಜಾಗ ಇಲ್ಲ. ಬಂದು ಇಲ್ಲಿ ವಾಹನಗಳು ಬೀಳುವಂತ ಚಾನ್ಸಸ್ ಇದೆ. ಇಲ್ಲಿ ಮಳೆ ಬಂದ್ರೆ ಇಲ್ಲಿ ಒಳಗಡೆ ಹೋಗೋಕ್ ಕೂಡ ಜನರಿಗೆ ನಡ್ಕೊಂಡು ಹೋಗೋದಕ್ಕೆ ಕೂಡ ದಾರಿ ಸಿಗೋದಿಲ್ಲ. ಸಂಪೂರ್ಣ ಕೆಸರಾಗಿರುತ್ತೆ. ಎಲ್ಲಾ ನೀರುಗಳೆಲ್ಲ ಬಂದು ಇಲ್ಲೇ ನಿಲ್ತವೆ. ಹಾಗಾಗಿ ಇಲ್ಲದನ್ನ ರೋಡ್ಗಳನ್ನು ಸ್ವಲ್ಪ ಸರಿಪಡಿಸಬೇಕು. ಮತ್ ನೋಡ್ಬೋದು ರೋಡ್ ಪಕ್ಕದಲ್ಲೆಲ್ಲ ತುಂಬಾ ಗಲೀಜಾಗಿದೆ. ಬರುವಂತ ಚರಂಡಿ ನೀರೆಲ್ಲ ರೋಡ್ ಪಕ್ಕದಲ್ಲಿ ಹರಿದೋಗ್ತಾ ಇದೆ. ಚರಂಡಿ ಸಮಸ್ಯೆ ಇಲ್ಲ. ಮತ್ತೆ ರೋಡ್ ಮೇಲೆ ಎಲ್ಲಾರು ಮಲಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಊರಲ್ಲಿ ಶೌಚಾಲಯ ಇಲ್ಲದಿರೋ ಕಾರಣ ಎಲ್ಲ ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳೆಲ್ಲ ಇಲ್ಲಿ ರೋಡ್ ಪಕ್ಕದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಸಂಪೂರ್ಣವಾಗಿ ರೋಡ್ ಗಲೀಜಾಗಿದೆ. ಇಲ್ಲಿ ತುಂಬಾ ಹುಳುಗಳಾಗಿ ಜಾಸ್ತಿ ಹುಳುಗಳ ಕಾಟ ಆಗುತ್ತೆ. ಮತ್ತೆ ಇಲ್ಲಿ ಓಡಾಡೋ ಜನರಿಗೂ ಕೂಡ ಹುಳುಗಳ ಕಚ್ಚುತ್ತೆ. ಪಕ್ಕದಲ್ಲಿ ದೇವಸ್ಥಾನ ಇದೆ, ನೋಡ್ಬೋದು. ಅಲ್ಲಿ ಎಲ್ಲ ಪಕ್ಕ ಸಂಪೂರ್ಣವಾಗಿ ಇಲ್ಲಿ ದುರ್ನಾತ ಬರ್ತಾ ಇದೆ. ನೋಡ್ಬೋದು ಯಾವ ರೀತಿ ಇಲ್ಲಿ ಬಂದು ಪಿಡಿಒಗಳಾಗ್ಲಿ, ಪಂಚಾಯತಿ ಅಧಿಕಾರಿಗಳಾಗಲಿ ಬಂದು ಇಲ್ಲಿ ಏನು ಸರಿಯಾದಂತ ಕ್ಲೀನ್ ಮಾಡುವಂತ ವ್ಯವಸ್ಥೆ ಮಾಡಿಲ್ಲ. ಅದನ್ನ ಅಧಿಕಾರಿಗಳು ಗಮನಿಸ್ಕೊಂಡು ಈಗಲಾದ್ರೂ ಈ ಸಂಪೂರ್ಣ ಸಮಸ್ಯೆಯನ್ನ ನೋಡಿ ಇಲ್ಲಿ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡ್ಬೇಕಂತ ನಾನು ನಮ್ಮ ಟಿವಿ ಚಾನಲ್ ಮೂಲಕ ಪಿಡಿಒಗಳಿಗೆ ಕೇಳ್ಕೊತಾ ಇದೀನಿ. ಇಲ್ಲಿ ಏನ ಬಾಳ ನೀರ್ ಗಲೀಜಾಗಿ ಮಾತಾಡ್ತೀರೇನ್ರಿ? ಸ್ವಲ್ಪ ಮಾತಾಡ್ರಿ, ಹೇಳ್ರಿ, ಸ್ವಲ್ಪ ವಿಡಿಯೋ ಮಾಡ್ತೇವ್ರಿ. ಹೇಳ್ರಿ ಸರ್, ನೀರ್ ಗಲೀಜಾಗಿ ಸ್ವಲ್ಪ ಇಲ್ಲಿ ಬಟ್ಟೆಗೆ ಬರ್ತೀವಿ, ನೀರೆಲ್ಲ ಬಾಳ ಗಲೀಜಾಗಿ ಹೇಳ್ರಿ ಎರಡು ಮಾತು. ಕರ್ರಿ ಕರ್ರಿ. ಚಲೋ ಹೇಳ್ರಿ, ಏನ್ ಸಮಸ್ಯೆ ಅದ? ಏನ್ ಸಮಸ್ಯೆ ರೀ? ದಿನಾನು ಹೊಲಸಿಟ್ಟು ಇರುದೇ ಚಾಲು ಮಾಡ್ಕೊಂಡ್ ಹೋಗಿತಾರ, ಇಟ್ಟು ಹಂಗೆ ಬಿಟ್ಟು ಹೋಗ್ತಾರ. ಹೊಲಸೆಲ್ಲ ಒಳಗ ಹಂಗೇರಿ? ಹಂಗೇರಿ. ಯಾರು ಬಂದ್ ತೊಳೆಯಂಗಿಲ್ರಿ? ಯಾರು ತೊಳೆಯಂಗಿಲ್ರಿ. ಪಂಚಾಯತ್ ಅವ್ರು ತೊಳೆಯಂಗಿಲ್ಲ, ಮೆಂಬರ್ಗಳು ತೊಳೆಯಂಗಿಲ್ಲ, ಯಾರು ತೊಳೆಯಂಗಿಲ್ಲ. ನಾವೇ ಇನ್ನ ಯಾರು ತೊಳಿತಿದ್ರಿ, ಈಗ ಬಿಟ್ಟಾರ ಈಗ ತೊಳಿದು. ಇವೇ ನೀರಾಗ ಬಟ್ಟೆ ಇದ್ರೇನ್ರಿ? ಇಲ್ರಿ, ಇಲ್ಗ ಇಲ್ಲಿ ಚಾಲು ಮಾಡೋದು ಹೋಗಿದ್ದು. ಆಯ್ತು, ಅದನ್ನ ಬಂದ್ ಮಾಡೋದು ಮತ್ ಚಾಲು ಮಾಡ್ಕೊಳ್ಳೋದು. ಒಳಗಿಲ್ಲ ಹಂಗೇರಿ? ಹಂಗೇರಿ. ಸೈಡ್ ಗಲೀಜಾಗಿಲ್ರಿ? ಯಾರು ಬಂದ್ ಕ್ಲೀನ್ ಮಾಡಲೇನ್ರಿ? ಇದನ್ನ ಯಾರು ಕ್ಲೀನ್ ಮಾಡಂಗಿಲ್ಲ, ಯಾರು ಸ್ವಚ್ಛ ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ.
ಮತ್ ಇಲ್ಲಿ ಏನ್ರ ಹುಳ ಪುಳ ಆದ್ರೆ ಬಂದ್ ಪುಡಿ ಹಿಡಿತಾರೇನ್ರಿ? ಯಾರು ಹೊಡೆದೇ ಇಲ್ರಿ ನಮ್ಮ ಕಣ್ಣಿದ್ರಿಗೆ ಪುಡಿನೂ ಹೊಡೆದಿಲ್ಲ ಏನು ಮಾಡಿಲ್ಲ. ಮತ್ ಇಲ್ಲಿ ಒಂದು ಮಗ್ಗಲಲ್ಲಿ ಅಂಗನವಾಡಿ ಇದೇನ್ರಿ? ಇದೆ ಅಂಗನವಾಡಿ. ಇಲ್ಲ ಹುಳ ಗಿಳ ಎಲ್ಲ ಹುಡುಗ ಕಡಿತಾವ್ರಿ ಮತ್ತ ಕಡಿತಾವ್ರಿ ಮತ್ತ ಬಿಟ್ರ. ಇದೊಂದ್ ದೇವಸ್ಥಾನ ಏನ್ರಿ ಇದು? ಇದು ಮಲ್ಲಮ್ಮನ ಗುಡಿ ರೀ. ಇಲ್ಲಿ ಗುಡಿಯಿಂದ ಅಷ್ಟು ಹೊಲ ಸಂಗೇರಿ ಇವೆಲ್ಲ ಇದಿಟ್ಟು ಹೊಲಸ ಹಂಗೇನು. ಇಲ್ಲಿ ಬರ್ತಾರೇನ್ರಿ ಪಂಚಾಯತಿ ಅವರು ಪಿಡಿಒಗಳು ಯಾರು ಬರ್ತಾರೇನ್ರಿ? ಪಿಡಿಒಗಳು ಬಂದಿರ್ತಾರ್ರಿ, ಬಂದ್ ಕೇಶಿ ಏನದ ಹೋಗ್ತಾರ ಆ ಕಡೆ ಹಾಯ್ದ ಹಂಗೆ ಹಂಗೆ ಆ ಕಡೆ ಆ ಕಡೆ ಬಂದ್ ಇಲ್ಲಿ ನೋಡಂಗಿಲ್ರಿ? ಇಲ್ರಿ. ಹೇಳಿದ್ರು ಬಂದ್ ಕ್ಲೀನ್ ಮಾಡಂಗಿಲ್ಲ? ಇಲ್ಲ. ಇಲ್ಲಿ ನೋಡೇ ಇಲ್ರಿ ಅವ್ರು. ಬಂದು ಇಲ್ಲಿ ನೋಡುದಿಲ್ಲ, ಏನು ಕ್ಲೀನ್ ಮಾಡುದಿಲ್ರಿ? ಏನು ಮಾಡಿಲ್ರಿ. ಊರಾಗ ಶೌಚಾಲಯ ಅದೇನ್ರಿ ಹೆಣ್ಮಕ್ಳಿಗೆ? ಹೆಣ್ಮಕ್ಳಿಗೆ ಶೌಚಾಲಯ ಅಲ್ಲಿ ಅದಲ್ರಿ, ಅದೇ ಕಿಲಿನೇ ಹಾಕ್ಯಾರ. ಕಿಲಿ ಹಾಕ್ಯಾರ? ಯಾಕ್ರಿ ನೀರಿಲ್ಲ ಏನಿಲ್ಲ? ನೀರಿಲ್ಲ ಏನು ಇಲ್ರಿ. ಅದು ಬಂದೇ ಅದ್ರಿ ಪೂರ? ಅದು ಬಂದೇ ಅದ್ರಿ. ಇದು ಫಿಲ್ಟರ್ ನೀರೇನ್ರಿ? ಇದು ಫಿಲ್ಟರ್ ನೀರ್ರಿ, ಯಾರು ಕುಡಿಲಿಲ್ಲ, ಬಂದ್ ಮಾಡಿದ್ರಿ. ಬಂದ್ ಮಾಡ್ಯಾರ? ಎಷ್ಟು ವರ್ಷ ಬಂದಾಗಿ? ಮತ್ತ 2 ವರ್ಷ ಆಯ್ತೇನತ್ತಿ. ಚಲೋ ಮಾಡಿಲ್ಲೇನ್ರಿ? ಇಲ್ರಿ, ಚಲೋ ಇಲ್ರಿ. ಕುಡಿಯಾಕ ನೀರ್ ಬರ್ತಾವ್ರಿ ಮನಿಗಳು? ಕುಡಿ ನೀರ್ ನಳದು ಬರ್ತಾವ್ರಿ, ದಿನಾನು ಬರ್ತಾವ. ಅಂದ್ರೆ ಈಗ ಶೌಚಾಲಯ ಸಮಸ್ಯೆ ಅದ್ರಿ, ಮತ್ತೆ ಇಲ್ಲಿ ಚರಂಡಿ ಯಾರು ಕ್ಲೀನ್ ಮಾಡಂಗಿಲ್ಲ? ಇಲ್ರಿ. ಈ ದೋಬಿ ಕಟ್ಟಿನ ಯಾರು ಕ್ಲೀನ್ ಮಾಡಂಗಿಲ್ಲ? ಈ ಹೊಲಸ್ ನೀರಾಗ ಬಟ್ಟೆ ಇರಂಗಿಲ್ರಿ? ಇವೆಲ್ಲ ನೀರೆಲ್ಲ ರೋಡ್ ಮೇಲೆ ಹರಿತಾವ್ರಿ ಸ್ವಲ್ಪ? ರೋಡ್ ಮೇಲೆ ಹೋಗಂಗಿಲ್ರಿ, ಹಿಂಗ್ ಒಳಗ ಪೈಪ್ ಹಾಕ್ಯಾರ ಹೋಗ್ತಾವ. ಪೈಪ್ ಹಾಕ್ಯಾರಿ? ಇವೆಲ್ಲ ನೀರೆಲ್ಲ ಗಲೀಜ್ ಹಂಗೆ ಇರ್ತಾವ್ರಿ? ಗಲೀಜ್ ಹಂಗೆ ನೋಡ್ರಿ, ಈಗ ನೋಡಿರಲ್ಲ ಗಲೀಜ್ ನೋಡೇ ಬಿಡ್ರಿ. ಹಿಂಗೆ ನೋಡ್ರಿ. ನಿಮಗ ಏನ್ರ ಪೆನ್ಷನ್ ಬರ್ತಾನ್ರಿ? ಏನಿಲ್ರಿಪ್ಪ. ಪೆನ್ಷನ್ ಅಂದ್ರ ಇದ್ರದ್ರಿ, ತಿಂಗಳ ಪಗಾರ 60 ವರ್ಷ ಬರ್ತದ. ಎಷ್ಟ್ ಬರ್ತಾರಿ? 800 ರೀ. ಈಗ ಜಾಸ್ತಿ ಅದಲ್ರಿ? 1100 ಆಗ್ಯದ? ಯಾರಿಗ್ ಗೊತ್ತ್ರಿ, ನಮ್ಗ 800 ಬರ್ತದ. 800 ಬರ್ತದ್ರಿ? ಗೃಹಲಕ್ಷ್ಮಿ ಕೊಡ್ತಾನ್ರಿ? ಗೃಹಲಕ್ಷ್ಮಿ 2000 ಬರ್ತಾವ ತಿಂಗಳ ಬರ್ತಾರಿ? ತಿಂಗಳಿಗೆ ಎಲ್ಲಿ ಬಂದವ್ರಿ? ಈಗ 3 ತಿಂಗಳಾಯ್ತು ಮತ್ ಬಂದಿಲ್ಲ. ಬಂದಿಲ್ರಿ? ಈ ಊರಾಗ ಏನ್ರ ಸರ್ಕಾರ ದವಾಖಾನೆ ಅದೇನ್ರಿ? ಏನು ಇಲ್ರಿ. ಹುಷಾದಾಗ ಹುಣಸಳಾಗದ್ರಿ? ಇಲ್ಲಿ ನಿಮಗ್ ಬಸ್ ವ್ಯವಸ್ಥೆ ಅದೇನ್ರಿ ಊರಿಗೆ ಹೋಗ್ಲಾಕ? ಯಾವ್ದು ಬಸ್ಸಿನ ವ್ಯವಸ್ಥಾನ ಇಲ್ರಿ ಇಲ್ಲಿ. ಎಲ್ಲಿ ಅದಪ್ಪ ಬಸ್ಸಿನ ವ್ಯವಸ್ಥಾನ? ಹೊರಗೆ ಹೋಗ್ಬೇಕೇನ್ರಿ? ಇಲ್ಲಿ ಕ್ರಾಸಿಗೆ ಹೋಗಿ ಹತ್ಬೇಕ್ರಿ? ಹುಣಸಾಳಕ್ ಹೋಗಿ ಹತ್ತದ್ರಿ. ಅಲ್ಲಿ ಬಸ್ ವ್ಯವಸ್ಥೆ ಯಾವಿಲ್ರಿ? ಅಲ್ಲಿ ರಗಡ್ ಬಸ್ ರೀ. ರಗಡ್ ಬಸ್ ಅಂದ್ರೆ ಇಲ್ಲಿ ನಿಮ್ಗ ಚರಂಡಿ ಸಮಸ್ಯೆ ಜಾಸ್ತಿ ಆದ್ರಿ, ಸ್ವಲ್ಪ ಗಲೀಜ್ ಸ್ವಚ್ಛ ಮಾಡಕ್ ಕೇಳ್ತೀರಿ? ಹೇಳ್ರಿ. ಹೆಚ್ಚು ಸ್ವಚ್ಛ ಇದನ್ನ ಯಾವತ್ತು ಸ್ವಚ್ಛ ಇಡನ್ರಿ. ಆದ್ರೂ ಹೇತವ್ರು ಮುಕ್ಳಿ ತಕೊಳ್ಳೋರು ಇದ್ರಾಗೆ ತಕೊಳ್ಳೋದು ಬಂದ್ ಎಲ್ಲಾ ಬಂದ್ ಇಲ್ಲೇ ಗಲೀಜ್ ಮಾಡ್ತಾರೆ. ಇಲ್ಲೇ ಈಗ ನೋಡ್ರಿ ಅಲ್ಲಿ ಹೇತಾರ ಹೆಂಗ ಎಲ್ಲುದು ಇಲ್ಲೇ ಮಾಡ್ತಾರೆ ಎಲ್ಲ. ಗಾಡಿ ಬರ್ತಲ್ಲ ವಿಡಿಯೋ ಮಾಡುವಾಗ ಒಂದ್ ಸ್ಟಾರ್ಟ್ ಮಾಡಿ, ಗಾಡಿ ಬರ್ತಾ ಅವಶ್ಯ ವಿಡಿಯೋ ಮಾಡು. ರೋಡ್ ಮಾಡಿಲ್ಲ, ಮುಂದೆ ನಿಮ್ ಮನಿ ಮುಂದೆ ಎಲ್ಲ ನೀರ್ ಇರ್ತಾವ, ಎಲ್ಲ ಸೊಳ್ಳೆ ಪೊಳೆ ಹಾಕವ. ಹೇಳಾಕ್ತೀನಿ ನೋಡಿ. ಕಾಂಟ್ರವರ್ಸಿ ಮಾಡಿದ್ರೆ ಆಗಲ್ಲ ಕೆಲಸ. ಪರ್ಮಿಷನ್ ಇಲ್ಲ, ಅದು ಹಾಸ್ಟೆಲ್ ಅಷ್ಟೇ ಪರ್ಮಿಷನ್ ಅದ. ಹೇಳ್ರಿ ಏನ್ ಸಮಸ್ಯೆ ಅದ? ಇದೇ ರೋಡ್ ಮಾಡ್ಬೇಕು, ಇಲ್ಲಿ ಕಲ್ ಸರಿಸ್ಕೇಸಿ ಇಲ್ಲಿ ಸ್ವಲ್ಪ ರೋಡ್ ಕಾಂಕ್ರೀಟ್ ರೋಡ್ ಮಾಡೋ, ಸಿಸಿ ರೋಡ್ ಮಾಡೈತಿ ಹೇಳ್ತೀರಿ? ಸಿಸಿ ರೋಡ್ ಮಾಡು. ಅಲ್ಲಿ ಮುಂದ ಪಾರ ನೀರ್ ನಿಂದಿರ್ತಾವ, ಗಟ್ರ ನೀರಿ, ಚರಂಡಿ ನೀರಿ, ನೀರ್ ನಿಂದಿರ್ತಾವ ಮುಂದ್ ರಸ್ತಾಕ ಅಲ್ಲಿ ಹೊಳ್ಳಲ್ಲಿ. ಎಲ್ಲ ಇಲ್ಲಿಂದ ಬರ್ತಾವೇನ್ರಿ ನೀರೆಲ್ಲ? ಇನ್ನೇನ್ ಬರ್ತಾವ, ನೀರ್ ಬಾಳ ಬರಂಗಿಲ್ಲ, ಅಡ್ಡ ಬರ್ತಾವ. ಇಲ್ಲಿ ಗಟ್ರ ವ್ಯವಸ್ಥೆ ಮಾಡಿಲ್ರಿ? ಹಿಂಗೇರ ಮಾಡ್ಬಿಡು, ನೀರ್ ಹೋಗಿ ಉಳ್ಳಿ ಹೋಗಂಗ. ಹೌದ್ರಿ? ಇಲ್ಲಿ ಏನ್ರ ಇದೇನ್ರಿ ಕುಡಿಯಾಕ ನೀರ್ ಬರ್ತಾರ? ದಿನ ಕುಡಿಯಾಕ 2 ದಿನಕ್ಕೊಮ್ಮೆ ಬರ್ತಾವ. 2 ದಿನಕ್ಕೊಮ್ಮೆ ಬರ್ತಾರ ನೀರ್ ಬರ್ತಾವ. ಸ್ವಚ್ಛ ಇರ್ತಾರಲ್ಲ ಕುಡಿಯಾಕ? ಸ್ವಚ್ಛ ಇರ್ತಾವ, ಸೋಸ್ತೇವ್ ನಾವು, ಸ್ವಚ್ಛ ಇರ್ತಾವ. ಸ್ವಚ್ಛ ಇರ್ತಾವೆ. ನಿಮಗ ರೇಷನ್ ಕೊಡ್ತಾರೇನ್ರಿ ಊರಾಗ? ಕೊಡ್ತಾರ್ರಿ. ತಿಂಗಳ ಕೊಡ್ತಾರ? ಕರೆಕ್ಟಾಗಿ ತಿಂಗಳ ಕೊಡ್ತಾರ್ರಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವೇನ್ರಿ? ಈಗ 2 ತಿಂಗಳ ಬಂದೇ ಇಲ್ಲಪ್ಪ. ಬಂದೇಲ್ರಿ? ನಿಮಗ ತಿಂಗಳ ಪಗಾರ ಬರ್ತಾವೇನ್ರಿ? ತಿಂಗಳ ಪಗಾರ ಬರ್ತದ. ಎಷ್ಟ್ ಬರ್ತದ್ರಿ? ಅದೇ ನಮ್ಗ 1200, ನಾವೇ ಅಲ್ಪ ಹಾಕೊಂತೀವಿ. 1200 ಬರ್ತಾವ. ಇಲ್ಲಿ ಊರಾಗ ಪಂಚಾಯತಿಂದ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿ ಬರಂಗಿಲ್ಲ ಪಂಚಾಯತಿಂದ. ನಿಮಗ ಏನ್ರ ಮನ್ಯಾಗ ಏನ್ರ ಕಸದ ಇದು ಕೊಟ್ಟಾರೇನ್ರಿ? ಬಕೆಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ? ಇಲ್ಲ. ಇಲ್ಲಿ ಏನ್ರ ಇಲ್ಲಿ ಗಟ್ರ ನೀರ್ ನಿಂತು ಹುಳ ಗಿಡ ಆದ್ರೆ ಪುಡಿ ಹೊಡಕ್ ಬರ್ತಾರೇನ್ರಿ? ಬಂದೇ ಇಲ್ಲ, ಪುಡಿ ಹೊಡ್ಯಾಕ ಬಂದಿಲ್ಲ. ಒಟ್ಟ ಬಂದಿಲ್ರಿ? ಇಲ್ಲ. ಇಲ್ಲಿ ಪಂಚಾಯತಿ ಅವ್ರು ಯಾರು ಬರ್ತಾರೇನ್ರಿ? ಇಲ್ಲಿ ಯಾರು ಬರಂಗ ಪಂಚಾಯತ್ ಬರ್ತಾರ, ಏನ್ರ ಹದ ಬರ್ತಾರ, ಒಂದ್ ಆದ ಹೋಗ್ತಾರ. ಈ ಊರಾಗ ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ ನಿಮ್ಗ? ಇಲ್ಲ. ಸಂಡಾಸ್ ಹೋಗಕ್ ಜಾಗ ಇಲ್ಲಿ ಏನು ಇಲ್ರಿ, ಇಲ್ಲಿ ಎಲ್ಲ ಇಲ್ಲ. ಹೊರಗೆ ಹೋಗ್ತಿರಲ್ಲ? ಹೊರಗೆ ಹೋಗ್ತೀವಿ. ನಿಮಗಲ್ಲೇ ಕುಡಿಯ ನೀರಿನ ಸಮಸ್ಯೆ ಇಲ್ರಿ ಜಾಸ್ತಿ? ಇಲ್ಲ. ಒಟ್ಟ ಇಲ್ಲಿ ನಿಮ್ಗ ಸ್ವಲ್ಪ ಚರಂಡಿ ಹೋಗಂಗ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕ್ರಿ? ಅಟ್ಟೆ ಏನ್ ಸಮಸ್ಯೆ ಇದೆ ನಿಮಗ?
ನಮಗ್ರಿ ಇಲ್ಲಿ ಮನಿ ಮುಂದ್ ರೋಡ್ ಸರಿ ಇಲ್ರಿ ಹ್ಞೂ ಮತ್ತ ಇದು ಶೌಚಾಲಯ ಇಲ್ರಿ ಹ್ಮ್ ರೋಡ್ ಒಂದ್ ಸ್ವಲ್ಪ ಚಲೋ ಮಾಡಿಸ್ಬೇಕ್ರಿ ಹ್ಮ್ ಅಂದ್ರೆ ನಿಮ್ ಮನೆ ಮುಂದೆ ಸಿಸಿ ರೋಡ್ ಮಾಡಿದ್ದು ಸ್ವಲ್ಪ ಸರಿಯಾಗಿಲ್ರಿ ಹ್ಞೂನ್ರಿ ಮತ್ತೆ ಇಲ್ಲಿ ಒಳಗ ಚರಂಡಿ ವ್ಯವಸ್ಥೆ ಇಲ್ರಿ ಚರಂಡಿ ಇಲ್ರಿ ಹಂಗಾಗಿ ಎಲ್ಲಾ ನೀರಿಲ್ಲ ನಿಮ್ಮ ಮನೆ ಗಲೀಜ್ ಮುಂದೆ ಬಾಳ ಇರ್ತಾವ್ರಿ. ಐತ್ರಿ ಹ್ಮ್ ಒಟ್ಟು ಎಲ್ಲಾ ಓಣಿನ ಗಲೀಜ್ರಿ ಅಟ್ಲ ಒಟ್ಟು ಸಂಪೂರ್ಣವಾಗಿ ಒಣಗಿ ಗಲೀಜಾಗ್ಯದ್ರಿ ಹ್ಞೂನ್ರಿ ಚರಂಡಿ ನೀರ್ ನಿಂದ್ರಿ ಹ್ಞೂನ್ರಿ ಒತ್ತಡ ಸೈಡಿಗೆ ಹೋಗಂಗ ಚರಂಡಿ ಮಾಡ್ಬೇಕ್ರಿ ಇಲ್ಲಿ ಬಂದ ಪಿಡಿಒಗಳು ನೋಡ್ತಾರನ್ರಿ ಪಂಚಾಯತ್ ನೋಡಂಗಿಲ್ರಿ ನೋಡ್ತಾರ್ರಿ ನೋಡ್ ಬಂದಾಗ ಹಂಗೆ ಹೋಗ್ತಾರ್ರಿ ಹ್ಞೂನ್ರಿ ಹಂಗ ಹೋಗ್ತಾರ ಅಲ್ಲಿ ಏನ್ರ ಚರಂಡಿ ಹುಳ ಆದ್ರೆ ಏನ್ರ ಪುಡಿ ಹೊಡಕ್ ಬರ್ತಾರ ಬರ್ತಾರೆ ಯಾವ ಬರ್ತಾರೆ ತಿಂಗಳಿಗೆ ಒಂದ್ ಬರ್ತಾರೆ ಸುಮ್ ಯಾವಾಗ ಏನೋ ಅಷ್ಟೇ ಅಂದ್ರೆ ಯಾವಾಗ ಒಂದ್ ಬಂದ್ ಹೊಡಿತಾರೆ 6 ತಿಂಗಳ ವರ್ಷಕ್ಕೊಮ್ಮೆ ಉಳಿಕೆ ಟೈಮ್ ನೋಡಲ್ರಿ ಹ್ಮ್ ಅಂದ್ರೆ ಊರಾಗ ಸಾರ್ವಜನಿಕ ಶೌಚಾಲಯ ಇಲ್ರಿ ನಿಮ್ದು ಇಲ್ರಿ ಹೊರಗೆ ಹೋಗ್ತೀರಿ ಹ್ಞೂನ್ರಿ ಕುಡಿ ನೀರ್ ಬಿಡ್ತಾರೇನ್ರಿ ಬಿಡ್ತಾರ್ರಿ ಬಿಡ್ತಾರೆ ಗೃಹಲಕ್ಷ್ಮಿ ರೊಕ್ಕ ಬರ್ತಾರೆ ಗೃಹಲಕ್ಷ್ಮಿ ರೊಕ್ಕ ನಮ್ಮು ಬರ್ಲ ಗೃಹಲಕ್ಷ್ಮಿ ರೊಕ್ಕ ನಮ್ಮು ಬರ್ಲ್ರಿ ಬರಲ್ರಿ ಇಲ್ರಿ ಊರಾಗ ರೇಷನ್ ಕೊಡ್ತಾರ್ರಿ ರೇಷನ್ ಕಾರ್ಡ್ ಬಂದಾಗ್ಯಾವ್ರಿ ಯಾಕ್ರಿ ನಮ್ದು ನಮ್ ಮುತ್ಯಾರ ಹೆಸರ್ಲಿ ಆಸ್ತಿ ಐತ್ರಿ ಅದಕ್ ಬಂದ್ ಮಾಡ್ಯಾರ ನಮ್ ಹೆಸರ್ಲಿ ಹತ್ರ ಏನ್ 1 ಎಕರೆ ಇಲ್ರಿ ಹ್ಮ್ ಅದ ರೇಷನ್ ಕಾರ್ಡ್ ಬಂದಾಗ್ಯದ್ರಿ ರೇಷನ್ ಕಾರ್ಡ್ ಬಂದಾಗ್ಯಾವ್ರಿ ಊರಾಗ ಏನ್ರ ಸರ್ಕಾರ ದವಾಖಾನೆಗೇನ್ರಿ ಇಲ್ರಿ ಇಲ್ರಿ ಏನ್ರಾದ್ರ ಬಗೆಡಿ ಹೋಗ್ಬೇಕ್ರಿ ಬಾಯ್ಗಡಿಗೆ ಮತ್ತೆ ಇಲ್ಲಿ ಮಗ ಏನ್ರ ಪಂಚಾಯತಿ ಕಡೆಯಿಂದ ಮನಿ ಹಾಕ್ಯಾರೇನ್ರಿ ಗೌರ್ಮೆಂಟ್ ಮನಿ ಸರ್ಕಾರದಿಂದ ಇಲ್ರಿ ನಮ್ ಮನಿಗಳಿಗೆ ಯಾರು ಹಾಕಿಲ್ರಿ ಅಂದ್ರೆ ಕೆಲವ್ರು ಅಷ್ಟೇ ಹಾಕ್ಯಾರಿ ಇನ್ನ ಎಲ್ಗಡೆ ಹಾಕಿಲ್ರಿ ಒಂದು ಬಾಳ ಹಾಕಿಲ್ರಿ ಇಲ್ಲಿ ನಮ್ ಮನ್ಯಾಗ ಮಾತ್ರ ಯಾರಿಗೂ ಹಾಕಿಲ್ರಿ ನೀರ್ ಎಲ್ಲಾ ಮನಿಗೆ ಬರಲ್ರಿ ಕುಡಿಯಾಕ ನೀರ್ರಿ ಹ್ಞೂನ್ರಿ ಎಲ್ಲಾ ಕಡೆ ಬರಲ್ರಿ ಎಲ್ಲಾ ಕಡೆ ಬರಲ್ರಿ ಮತ್ತ ಅವ್ರೇ ಮಾಡ್ತಾರೆ ಕುಡಿಯಾಕ ಎಲ್ಲಾರು ಬರೇ ಮಿಷನ್ ಹಚ್ಚ ಇದು ನೀರ್ ಮೋಟರ್ಸ್ ತುಂಬುದ ಇಲ್ಲಾರ್ದವ್ರು ನೀರ್ ಬರಲ್ರಿ ಹ್ಞೂನ್ರಿ ಇದು ಅಡ್ಡಾಡಿ ಹೋಗಿ ತಗೊಂಬರ್ಬೇಕ್ರಿ ಊರಾಗ ಫಿಲ್ಟರ್ ನೀರ್ ಬರ್ತಾನ್ರಿ ಇಲ್ರಿ ಬಂದು ಇಲ್ಲಿ ಊರಾಗ ಇಲ್ರಿ ಇಲ್ರಿ ಅಲ್ಲಿ ಫಿಲ್ಟರ್ ನೀರ್ ಅಲ್ಲಿ ಅದಲ್ರಿ ನೀರ್ ಬಂದಾಗೇನ್ರಿ ಅದು ಬರುದಿಲ್ರಿ ಇಲ್ಲಿ ಊರಾಗ ದೊಬ್ಬಿಗಟ್ಟದೇನ್ರಿ ನೀರಿನ ವ್ಯವಸ್ಥೆ ಅದ್ರಿ ನೀರಿನ ವ್ಯವಸ್ಥೆ ಐತಿ ನಿಮಗ ಸ್ವಚ್ಛತೆ ಇಲ್ರಿ ಒಟ್ಟ ಸ್ವಚ್ಛತೆ ಇಲ್ರಿ ಅಲ್ಲಿ ಒಟ್ಟ ಅಲ್ಲಿ ದೋಬಿಗಟ್ಟದ ಸ್ವಚ್ಛತೆ ಇಲ್ರಿ ಎಲ್ಲಾ ಗಲೀಜಾಗ್ರಿ ಪೂರಾ ಇಲ್ಲಿ ಬಂದ್ ಯಾರು ಕ್ಲೀನ್ ಮಾಡಂಗಿಲ್ರಿ ಪಂಚಾಯತಿಂದ ಗಾಡಿ ಏನ್ ಬರಲ್ರಿ ಗಾಡಿ ತೆಳಗ್ ಬರ್ತದ್ರಿ ನಮ್ ಓಣಿಗೆ ಬರುದಿಲ್ರಿ ಅಂದ್ರೆ ಮೇನ್ ರೋಡಿಗೆ ಅಷ್ಟೇ ಬರ್ತದ್ರಿ ಮೇನ್ ರೋಡಿಗೆ ಬರ್ತದ್ರಿ ಆ ಕಡೆ ತೆಳಗ್ ಇಲ್ಲಿ ಒಳಗಡೆ ಬರುದಿಲ್ರಿ ಅಂದ್ರೆ ನಿಮಗ ಶೌಚಾಲಯ ಸಮಸ್ಯೆ ಅದ್ರಿ ಮತ್ತ ಇಲ್ಲಿ ಚರಂಡಿ ಸಮಸ್ಯೆ ಅದ್ರಿ ಹೌದ್ರಿ ಸಮಸ್ಯೆ ಅದ್ರಿ ನಿಮಗ ಏನು ಸಮಸ್ಯೆ ಇಲ್ಲ ಸಿಸಿ ರೋಡ್ ಸಮಸ್ಯೆ ಒಂದೇ ರೀ ಮತ್ತಿಲ್ಲ ಇಲ್ಲಿ ರೋಡ್ ಆಗ್ಬೇಕ್ರಿ ರೋಡ್ ಚರಂಡಿ ಬೇಕಲ್ಲ ಸಿಸಿ ರೋಡ ಚರಂಡಿ ಅಡ್ಡಾಡಕ ಜನಗಳಿಗೆ ಏನದ ತೊಂದ್ರೆ ಬಾಳ ಅದ ಏನ್ರ ನೀರಲ್ಲಿ ನಿಂತವ್ರ ಇದಲ್ಲ ಗಾಡಿ ಹಿಡಿವಲ್ಲ ಪೂರಾ ಗಾಡಿ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಾನು ಪೂರಾ ಒಂದ್ ಅರ್ಧ ಕಿಲೋಮೀಟರ್ ತನಾನು ಚರಂಡಿ ನೀರ್ ಬಾಳ ಬರ್ತಾವ ಸ್ವಲ್ಪ ಸಿಸಿ ರೋಡ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ನೀರ್ ಹೋಗ್ಲಕ್ ವ್ಯವಸ್ಥೆ ಮಾಡಿ ಹೆಳ ಮಾಡಿದ್ರು ನಡೀತದ ಚರಂಡಿ ಮಾಡ್ಲಿಲ್ಲ ಅಂದ್ರು ಹೆಳ ಮಾಡಿದ್ರು ನಡೀತದ ಪೂರಾ ಕುಡಿಯಾಕ ನೀರ್ ಬರ್ತಾವೇನ್ರಿ ಕುಡಿಯೋ ನೀರ್ ಬರ್ತಾವ್ರಿ ಡೈಲಿ ಅದ ಅದೇನ್ ಸಮಸ್ಯೆ ಇಲ್ರಿ ಅದೇನ್ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಇಲ್ರಿ ಮತ್ತೆ ಚರಂಡಿದು ಇದು ಏನೈತಿ ರೋಡಿಂದು ಊರಾಗ ಸಾರ್ವಜನಿಕ ಶೌಚಾಲಯ ಅದೇನ್ರಿ ಸಾರ್ವಜನಿಕ ಶೌಚಾಲಯ ಕೆಲವೊಂದ್ ತೋಲಿ ಅದಾವ ಕೆಲವೊಂದ್ ತೋಲಿ ಇಲ್ರಿ ಇಲ್ರಿ ಈ ಊರಾಗ ಅದೇನ್ರಿ ಅದಾವ್ರಿ ಕೆಲವ್ರು ನೀರಿನ ವ್ಯವಸ್ಥೆ ಅದಾವ್ರಿ ನೀರಿನ ವ್ಯವಸ್ಥೆ ಐತಿ ಅದಾವ್ರಿ ಶೌಚಾಲಯಗಳು ಅದಾವ್ರಿ ಕಟ್ಸೇರಿ ಅದಾವ ಊರಾಗ ಏನ್ ರೇಷನ್ ಕೊಡ್ತಾರೇನ್ರಿ ಕೊಡ್ತಾರಲ್ರಿ ರೇಷನ್ ಅವೆಲ್ಲ ಊರಾಗ ಬಸ್ ವ್ಯವಸ್ಥೆ ಅದೇನ್ರಿ ಬಸ್ ಇಲ್ರಿ ಬಸ್ ಇಲ್ಲ ಸಾರ್ವಜನಿಕ ಶೌಚಾಲಯ ಅದಾವ ನೀರಿಲ್ಲ ಅಲ್ಲಿ ನೀರಿಲ್ಲ ಅಲ್ಲಿ ಏನು ವ್ಯವಸ್ಥೆ ಸರಿಯಾಗಿಲ್ಲ ಅದಕ್ಕೆ ಯಾರು ಯೂಸ್ ಮಾಡೋದು ಹೋಗಂಗಿಲ್ಲ ಕಡೆ ಹೋಗಂಗಿಲ್ಲ ಹೊರಗಡೆ ಹೋಗ್ತಾರ ಬೈಲಾಗ ಬಯಲಗಡೆ ಹೌದ್ರಿ ಊರಾಗ ಬಸ್ ವ್ಯವಸ್ಥೆ ಇಲ್ಲ ಕರೆಕ್ಟ್ ಆಗಿ ಬಸ್ 1 ಕಿಲೋಮೀಟರ್ ಆಗ್ತೈತಿ ಯಾವಾಗೂ ಇಲ್ಲರಿ ನಮ್ಮ ತಿಳ್ಕೊಳಕಿಲ್ಲ ಇಲ್ಲ ಹೊರಗೆ ರೋಡ್ ಜನನು ಹತ್ತಂಗಿಲ್ಲ ಅಂದ್ರೆ ನಿಮ್ಮ ರೋಡ್ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಆಗ್ಬೇಕು ಆಯ್ತು ನೀವು ಏನಿದು ಮಾಡ್ಬೇಕ್ರಿ ಗೌರ್ಮೆಂಟ್ ಮಾಡ್ತೀರಿ ಎಲೆಕ್ಷನ್ ಟೈಮ್ ವೋಟ್ ಕರೆಕ್ಟ್ ಹಾಕ್ಬೇಕು ಹೇಳ್ರಿ ಏನ್ ಸಮಸ್ಯೆ ಇದೆ ನಿಮಗೆ
ನಮ್ ಮನಿ ಮುಂದ ದಾರಿ ಮಾಡ್ರಿ. ಸಿಸಿ ರೋಡ್ ಆಗಿಲ್ರಿ. ಆಗಿಲ್ರಿ. ಹ್ಮ್ ಮನಿ ಕಟ್ಟಸ್ಲಾಕ ಬಾತ್ರೂಮ್ ಇಲ್ರಿ ಸಂಡಾಸ್ ಬಾತ್ರೂಮ್. ಹ್ಮ್ ಈಗ ಇಲ್ಲಿ ಪಂಚಾಯತ್ ಮನೆ ಹಾಕಿಲ್ಲೇನ್ರಿ ನೀವು? ಇಲ್ರಿ. ಹಾಕಿಲ್ರಿ. ಇನ್ನ ಹಾಕಿಲ್ರಿ ನಮ್ಗೆ. ಇಲ್ಲಿ ಚರಂಡಿ ರೋಡ್ ಮಾಡಿರಿ ಒಟ್ಟು. ಏನು ಇಲ್ರಿ. ಇಲ್ಲೆಲ್ಲ ನೀರ್ ನಿಂತು ಸೊಳ್ಳೆ ಏನಾರ ಪುಡಿ ಹೊಡಿದಾರೇನ್ರಿ ಪಂಚಾಯತಿಂದ? ಏನು ಹೊಡಂಗಿಲ್ರಿ. ಏನ್ ಹೊಡಿಯಂಗಿಲ್ರಿ. ಕಸದ ಗಾಡಿ ಬರ್ತಾರೇನ್ರಿ? ಬರಂಗಿಲ್ರಿ ಕಸ ಗಾಡಿ. ಕಸ ಗಾಡಿ ಬರಲ್ರಿ. ಇಲ್ಲಿ ನಿಮ್ ಪಂಚಾಯತಿಂದ ಪಿಡಿಒಗಳಲ್ಲಿ ಬರ್ತಾರೇನ್ರಿ ಮೆಂಬರ್ಗಳು ಯಾರ? ಮೆಂಬರ್ಗಳು ಬರ್ತಾರ್ರಿ. ಬಂದು ಏನು ಮಾಡಂಗಿಲ್ರಿ ಅವ್ರು. ಹೇಳಿರಿ ಅವ್ರಿಗೆ? ಹೇಳಿವ್ರಿ. ರೋಡ್ ಹಾಕ್ಸತ್ ಹೇಳಿರಿ? ಏನು ಮಾಡಾಕತ್ತಿಲ್ರಿ ಅವ್ರು. ಏನ ರೋಡ್ ಹಾಕ್ಸಿಲ್ರಿ ಒಟ್ಟ? ಹಾಕ್ಸಿಲ್ರಿ. ಹೌದ್ರಿ. ಊರಾಗ ದೊಬ್ಬಿ ಕಟ್ಟದೇನ್ರಿ? ಇಲ್ರಿ. ಬಟ್ಟೆ ಒಗಿಲಾಕ? ಇಲ್ರಿ ಹಿಂದ ಐತ್ರಿ ನಮ್ದು. ಹೋಗಲ್ಲೇನ್ರಿ ಅಲ್ಲಿ ಬಟ್ಟೆ ಒಗಿಲಾಕ? ಹೋಗಂಗಿಲ್ರಿ ಅವ್ರು. ಹೌದ್ರಿ. ಮತ್ತೆ ಇಲ್ಲಿ ಏನ್ರ ಕುಡಿಯೋ ನೀರು ಬರ್ತಾವೇನ್ರಿ ನಿಮ್ಗೆ? ಕುಡಿಯೋ ನೀರು ನಳದಾಗ ಬರ್ತೈತ್ರಿ. ಬರ್ತಾರಿ? ದಿನ ಬರ್ತಾವೇನ್ರಿ? ಮತ್ತೆ ಹೆಣ್ಮಕ್ಳಿಗೆ ಏನ್ರ ಶೌಚಾಲಯ ಅದೇನ್ರಿ? ಒಂದ್ ದಿನ ಬಿಟ್ಕೇಸಿ ಒಂದ್ ದಿನ ಬರ್ತೈತ್ರಿ ನೀರ್. ಚಲೋ ಬರ್ತಾರ ನೀರು? ಚಲೋ ಬರ್ತೈತ್ರಿ. ಅವ್ರು ಇಲ್ಲಿ ಊರದಾಗ ಬಾಳ ತ್ರಾಸ ಐತ್ರಿ. ಏನ್ ಹೇಳ್ರಿ, ಏನ್ ತ್ರಾಸ ಅದ್ರಿ? ಏನು ಮನಿ ಮುಂದ್ ದಾರಿ ಇಲ್ಲ, ನೀರು ಒಂದ್ ದಿವ್ಸ ಬಿಟ್ಕೇಸಿ ಒಂದ್ ದಿವ್ಸ ಬಿಡ್ತಾರು. ಹಿಂದ ಗಟಾರ ಮುಂದ ಮನಿನೂ ಇಲ್ಲ, ಸಂಡಾಸ್ ಬಾತ್ರೂಮ್ ಇಲ್ಲ, ಏನು ಇಲ್ರಿ ನಮಗ. ಅಲ್ಲಿ ಹೆಣ್ಮಕ್ಳಿಗೆ ಏನ್ ಶೌಚಾಲಯ ಕಟ್ಟಾರೇನ್ರಿ ಊರಾಗ? ಹೆಣ್ಮಕ್ಳು ಹೊರಗೆ ಹೋಗ ಸಣ್ಣ ಸೊಳಗ ಏನ್ ಕಟ್ಟಾರೇನ್ರಿ ಊರಾಗ? ಏನು ಕೊಟ್ಟಿಲ್ರಿ. ಏನು ಇಲ್ರಿ. ಅಲ್ಲ ಹೊರಗೆ ಹೋಗ್ತೀರಿ ಹಂಗೆ? ಏನು ಕೊಟ್ಟಿಲ್ರಿ. ಏನ್ರಿ ಪಂಚಾಯತಿಂದ ಮನೆ ಹಾಕಿಲ್ರಿ ಒಟ್ಟ? ಹೊರಗ್ ಹೋಗ್ತೀವ್ರಿ ಹೊಲದಾಗ. ಹೊಲದ ಅನ್ನೋರ್ನು ಬಡದ್ ಕೇಸಿ ಕಳಿಸ್ತಾರಿ ನಮಗ್. ಹೌದ್ರಿ. ಆಯ್ತು. ಚರಂಡಿ ಸಮಸ್ಯೆ, ರೋಡ್ ಸಮಸ್ಯೆ ಅಲ್ರಿ? ಆಯ್ತು. ವೀಕ್ಷಕರೇ, ಇದು ಸಂಕಣ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇದು. ನೋಡ್ಬೋದು ಇಲ್ಲಿ ಶಾಲೆ ಮುಂದೆ ಸ್ವಲ್ಪ ಗಲೀಜಾಗಿದೆ, ಕಸ ಇದೆ. ಸ್ವಲ್ಪ ಇದನ್ನ ಯಾರು ಸ್ವಲ್ಪ ಸ್ವಚ್ಛತೆಯನ್ನು ಮಾಡಿಲ್ಲ. ಶಾಲೆಯಲ್ಲಿ ಟೀಚರ್ಸು ಮಕ್ಕಳಿಗೆ ಸಮಸ್ಯೆ ಅಂತ ಕೇಳೋದಕ್ಕೆ ನಮಗೆ ಸ್ವಲ್ಪ ಅನುಮತಿ ಕೊಡ್ತಾ ಇಲ್ಲ. ಸ್ಕೂಲ್ ಸಮಸ್ಯೆನ ಟೀಚರ್ಸ್ ಹೇಳಿದ್ರೆ ಅದರ ಸಮಸ್ಯೆನ ಕೇಳೋದಕ್ಕೆ ಮಕ್ಕಳಿಗೆ ಅನುಮತಿ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪ ಗಲೀಜಾಗಿದೆ. ಇದನ್ನ ಸ್ವಚ್ಛತೆ ಮಾಡ್ಬೇಕಂತೇಳಿ, ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ. ನಾನು ಅದನ್ನೇ ಹೇಳಕತ್ತೀನಿ. ಈ ನಮ್ಮನ್ ಮಾಡಿದ್ರಿ ಅವರು, ನಮ್ಮನ್ ಮಾಡಿದ್ರಿ ರೂಮ್ನ್ಯಾಗ ಇದು ಮಾಡಂಗಿಲ್ಲ. ನಡೆಯೋಣ. ಎಷ್ಟದ್ರಿ ಹುಡುಗರ ಸಂಖ್ಯೆ? 146. 146. ಎಷ್ಟನೇ ಕ್ಲಾಸ್ ವರ್ಗದ್ರಿ? 1 ರಿಂದ 8. 1 ರಿಂದ 8ವರೆಗೂ. ಹುಡುಗರಿಗೆ ಏನ್ರ ರೂಮ್ಗಳು ಕೊಡ್ತಾ ಇದೇನ್ರಿ ಸರ್? ಏನ್ ರೂಮ್ಗಳು ಕೊರತೆ ಇಲ್ರಿ. ಏನ್ ರೂಮ್ಗಳು? ನೀರು ಬರೋಬ್ಬರಿ ಐತ್ರಿ, ಶೌಚಾಲಯಗಳು ಬರೋಬ್ಬರಿ ಅದಾವ್ರಿ. ಇಲ್ಲಿ ಊರನ್ನವ್ರದ್ದು ಏನೋ ತೊಂದರೆ ಇಲ್ರಿ. ಆರಾಮ ಐತ್ರಿ. ಆರಾಮೈತ್ರಿ. ನಿಮ್ಗ 2 ರೂಮ್ಗಳು ಸ್ವಲ್ಪ ರಿಪೇರಿ ಇದಾವೆ? 2 ರೂಮ್ ರಿಪೇರಿ ಅದಾವ್ರಿ. ಒಂದು ಉರ್ದು ಸ್ಕೂಲ್, ಒಂದು ಕನ್ನಡ ಶಾಲೆ. ಅವ್ 2 ರೂಮ್ ರಿಪೇರಿ ಆದ್ರೆ ಮತ್ತೆ ನಿಮ್ಗೆ ರೂಮ್ಗಳೆಲ್ಲ ಕರೆಕ್ಟ್ ಆಗುತ್ತೆ? ಕರೆಕ್ಟ್ ಆಯ್ತು. ಹೌದ್ರಿ. ಹುಡುಗರೆಲ್ಲ ಬರ್ತಾರೆ ಕರೆಕ್ಟ್ ಸ್ಕೂಲ್? ಬರ್ತಾರ. ಬಂದಿಲ್ಲಿ ಬಂದ ಪಂಚಾಯತ್ ಪಿಡಿಒಗಳು ಏನಾರ ಅಧಿಕಾರಿಗಳು ಒಂದು ವಿಸಿಟಿಗೆ ಬರ್ತಾರೇನ್ರಿ? ವಿಸಿಟಿಗೆ ಮೊನ್ನೆ ಬಂದಿದ್ರಿ. ಬಂದಾಗ ಏನದ ಎಲ್ಲಾ ಅದೇ ರೂಮಿನ ಕೊರತೆ ಬಗ್ಗೆ ಹೇಳಿದೇವ್ರಿ ಅವ್ರಿಗೆ. ಎಲ್ಲಾ ಮಾಡ್ಕೊಂಡ್ ಹೋಗ್ಯಾರಿ. ಎಲ್ಲ ಮಾಡ್ಕೊಂಡ್ ಹೋಗ್ಯಾರ. ಅಂದ್ರೆ ಮುಂದೆ ರೂಮ್ಗಳಿಂದ ಸರ್ಕಾರ ವತಿಯಿಂದ ಮಂಜೂರು ಮಾಡ್ತಾ ಹೇಳ್ಯಾರಿ? ಹೇಳ್ಯಾರಿ. ಅವ್ರ ಇನ್ನು ಏನು ಮಂಜೂರು ಮಾಡಿಲ್ರಿ. ಅಂದ್ರೆ 2 ರೂಮ್ಗಳು ಅಷ್ಟೇ ನಿಮ್ಗೆ ಬೇಕಾಗ್ಯಾರಿ? 2 ರೂಮ್. ಏನ್ ರೂಮ್ಗಳು ಏನ್ ಸೋತೇನ್ರಿ? ಯಾವ ಬೇರೆ ಯಾವ ಸೋರಲ್ರಿ. ಯಾವ ಏನು ಸೋರಲ್ಲ. ಎಲ್ಲ ರಿಪೇರಿ ಮಾಡ್ಯಾರಿ. ಎಲ್ಲ ರಿಪೇರಿ ಮಾಡ್ಯಾರಿ. ಬಟ್ 2 ರೂಮ್ಗಳು ನಿಮ್ಗೆ ರಿಪೇರಿ ಆಗ? ನಾ ಬಂದಿಂದಾನೆ ರಿಪೇರಿ ಮಾಡ್ಯಾರಿ. ಹುಡುಗರಿಗೆ ರೇಷನ್ ಬರ್ತಾವ್ರಿ ತಿಂಗಳ ಕರೆಕ್ಟ್ ಆಗಿ? ಬರ್ತಾವ್ರಿ. ಈಗ ಬೇಳೆ ಕೊರತೆ ಐತ್ರಿ. ಬೇಳೆ ಇನ್ನೂ ಬಂದಿಲ್ರಿ. ಬಂದಿಲ್ರಿ. ನಾವು ಪರ್ಯಾಯ ವ್ಯವಸ್ಥೆ ಮಾಡಾಕತ್ತೇವ್ರಿ. ಅಂದ್ರೆ ಮೇಲ್ಗಡೆ ಕಳಿಸಿಲ್ರಿ ಬೆಳೆ? ಕಳಿಸಿಲ್ರಿ. ಬೇರೆ ಎಲ್ಲ ಅಕ್ಕಿ ಅವೆಲ್ಲ ಕರೆಕ್ಟ್ ಆಗಿ ಕಳಿಸಿರಿ? ಅಕ್ಕಿ ಅವೆಲ್ಲ ಬರೋಬ್ಬರಿ ಬಂದೈತ್ರಿ. ಹುಡುಗರಿಗೆ ಅಡಿಗೆ ಅಷ್ಟ ಏನ್ ಹಾಕ್ತೀರಿ ಅಡಿಗೆ? ಇವ ಸೋಮವಾರ ಮಂಗಳವಾರ ಅನ್ನ ಸಾರು, ಬುಧವಾರ ಮಸಾಲೆ ರೈಸ್, ಗುರುವಾರ ಶುಕ್ರವಾರ ಅನ್ನ ಸಾರು, ಶನಿವಾರ ಉಪ್ಪಿಟ್ಟು. ತತ್ತಿ ಪ್ರತಿದಿನ ತತ್ತಿ ಕೊಡ್ತೇವ್ರಿ ಎಲ್ಲಾ ಮಕ್ಕಳಿಗೆ. ಡೈಲಿ ಕೊಡ್ತೀರೇನ್ರಿ? ಡೈಲಿ ರೀ. ಹಾಲು ಕೊಡ್ತೇವ್ರಿ. ವಾರದಾಗ 5 ದಿನ ಹಾಲ್ರಿ. ಬಾಳೆಹಣ್ಣು? ಬಾಳೆಹಣ್ಣು ಇಲ್ರಿ. ಎಲ್ಲಾ ಮಕ್ಕಳು ತತ್ತಿ ತಿಂತಾವ. ಎಲ್ಲ ತಿಂತಾವ. ಮತ್ತೆ ಏನ್ರ ಶೇಂಗಾ ಚಕ್ಕಿ ಕೊಡ್ತೀರಿ? ಇಲ್ರಿ. ಶೇಂಗಾ ಚುಕ್ಕಿ ಬಂದೇ ಆಗ್ಯದ. ಸರ್ಕಾರ ಬಂದೇ ಮಾಡ್ತಾರೆ. ಒಟ್ಟ ಹಾಲು ತತ್ತಿ ಕೊಡ್ತೀರಿ? ಕೊಡ್ತೇವ್ರಿ. ಆಯ್ತು. ಕುಡಿಯೋ ನೀರು ತಗೊಂಡ್ಬರ್ತೀರಿ? ಚಲೋ ಫಿಲ್ಟರ್ ನೀರು? ಅಲ್ಲ ಹುಡುಗರು ಎಷ್ಟು ಜನ ಇರ್ತಾರೆ? 27 ಜನ.
27 ಜನ ಬರ್ತಾರೆ ಡೈಲಿ? ಹಾ ಬರ್ತಾರೆ. ಹೌದ್ರಿ. ಹುಡುಗರಿಗೆ ಅಡಿಗೆ ಮಾಡಿ ಹಾಕ್ತಿರಿ? ಅಡಿಗೆ ಅನ್ನ ಮಾಡ್ತೇವ್ರಿ, ಸಾರು ಮಾಡ್ತೇವಿ, ಹೌದ್ರಿ. ತತ್ತಿರಿ, ಹಿಂಡಿ, ಹಾಲು. ಹೌದ್ರಿ. ಎಲ್ಲ ಮಾಡ್ತೇವಿ. ತತ್ತಿ ಎಷ್ಟು ಜನ ಕೊಡ್ತೀವಿ ವಾರಕ್ಕ? ವಾರಕ್ಕ ಎರಡು 2 ಕೊಡ್ತೀವಿ. ತರಕಾರಿ ತೊಗೊಂಬರ್ತಾರೇನ್ರಿ? ಇಲ್ರಿ, ಅವ್ರಿಗೆ ಕೊಡ್ತಾರ ಅದನ್ನ ಮಾಡ್ತೀವಿ. ಅದೇ ಮಾಡ್ತೀವಿ. ಇಲ್ಲಿಗಾನ ಒಂದೊಂದ್ ತಂದು ಹಾಕ್ತೇವಿ. ಹೌದ್ರಿ. ಏನ್ರಿ ಇದು ಸ್ವಂತ ಬಡಿಯೋದ್ರಿ? ಇದು ಸ್ವಂತ ಐತ್ರಿ. ಸ್ವಂತ ಐತ್ರಿ. ಏನ್ ರೂಮ್ ಸೋರ್ತಾರೇನ್ರಿ ಇದು? ಇಲ್ರಿ, ಸೊರಲ್ರಿ. ಸೋರಲ್ರಿ? ಆಚೆ ಕಡೆ ಆದ್ರ ನೀರ್ ಬಿಡ್ತೈತ್ರಿ, ಇದು ಸೊರಂಗಿ. ಸೋರಂಗಿಲ್ಲ. ಅದು ಏನ್ರಿ ಇಲ್ಲಿ ಊರ ಹುಡುಗರ ನೀರಿನ ವ್ಯವಸ್ಥೆ ಏನ್ರಿ ಕುಡಿಯಾಕ? ಇಲ್ಲ ಸರ್, ಅದು ಮೋಟ್ರ್ ಐತ್ರಿ, ಅದು ಮಾಡ್ಸೋಲಾಗಿರಿ ಸರ್. ರಿಪೇರಿ ಮಾಡಿಸಿಲ್ರಿ? ಇಲ್ರಿ ಸರ್. ನೀರು ಬೇರೆ ಕಡೆ ತರ್ತೀರಿ? ಬೇರೆ ಕಡೆ. ಮತ್ತೆ ಇಲ್ಲಿ ಅಂಗನವಾಡಿ ನೀರಿನ ವ್ಯವಸ್ಥೆ ಇಲ್ರಿ? ಇಲ್ರಿ ಸರ್. ಹುಡುಗರಿಗೆ ಶೌಚಾಲಯ ರೀ? ಶೌಚಾಲಯ ಐತ್ರಿ ಸರ್. ಐತ್ರಿ. ಅದ ನೀರಿನ ವ್ಯವಸ್ಥೆ ಅದ್ರಿ? ಇಲ್ರಿ ಸರ್. ಅದಕ್ಕೂ ಇಲ್ರಿ? ಶೌಚಾಲಯ ಹೊಸ ಕಟ್ಟಾರೇನ್ರಿ ಈಗ? ಹೊಸದ್ ಐತ್ರಿ, ಸಾಲಿ ಕಟ್ಟುವಾಗ ಕಟ್ಟಾರಿ. ಆದ್ರೆ ನೀರಿನ ವ್ಯವಸ್ಥೆ ಇಲ್ರಿ? ಇಲ್ರಿ ಸರ್. ಎಷ್ಟು 2 ರೂಮ್ ಅದೇನ್ರಿ? ಹ್ಞೂ ಸರ್, ಅದು ಅಡಿಗೆ ಮಾಡೋದ್ ಒಂದೈತ್ರಿ, ಇದೊಂದು. ಇಲ್ಲಿ ಹುಡುಗರಿಗೆ ಶೌಚಾಲಯ ವ್ಯವಸ್ಥೆ ಅದ್ರಿ? ಇಲ್ರಿ ಸರ್. ಹೊರಗೆ ಹೋಗ್ತಾರಿಲ್ಲ? ಹುಡುಗರಿಗೆ ಶೌಚಾಲಯ ವ್ಯವಸ್ಥೆ ಇಲ್ರಿ? ಇಲ್ರಿ. ಮತ್ತೆ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ರಿ? ಇಲ್ರಿ ಸರ್. ಹೌದ್ರಿ. ಅಡಿಗೆ ರೂಮ್ ಆ ಕಡೆ ಅದೇನ್ರಿ? ಹ್ಞೂ, ಅಡಿಗೆ ಬರ್ತೀನಿ. ರೇಷನ್ ಇಲ್ರಿ ಇದು? ಹ್ಞೂ ಸರ್. ಹಾಲಿನ ಪುಡಿ ಏನ್ರಿ ಇದು? ರೇಷನ್ ಬರ್ತಾವ್ರಿ ತಿಂಗಳ ಕರೆಕ್ಟ್? ರೇಷನ್ ಬರ್ತಾವ್ರಿ ತಿಂಗಳ? ಬರ್ತಾವ್ರಿ. ತತ್ತೇನ್ ನೀವು ತಗೊಂಡ್ಬಿಡ್ತೇನೆ ಇಲ್ಲೇ ಬಂದ್ ಕೊಡ್ತಾರ್ರಿ? ಕೊಟ್ಟು ಸರ್. ಇಲ್ಲೇ ಬಂದ್ ಕೊಟ್ಟೋಗ್ರಿ. ಹುಡುಗಿ ಅಡಿಗೆ ಮಾಡಾಕ್ತೇನ್ರಿ ಡೈಲಿ? ಮತ್ತೆ ಇಲ್ಲಿ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ರೇಷನ್ ಐತೆ ಸರ್ ಅಂತೀರಿ? ತಿಂಗಳ ಹಚ್ತೀರಿ? ಕೊಡ್ತೀರಿ ಕರೆಕ್ಟ್ ಆಗಿ ಎಲ್ಲಾರು? ಇಲ್ಲೇನ್ ರೂಮ್ ಏನ್ ಸೋರ್ತೇನ್ರಿ? ಇಲ್ಲ ಸರ್, ಅದು ಅಲ್ಲಿ ಬೆಳಿ ಬಿಟ್ಟೈತಲ್ಲ, ಹಂಗ್ ಬಿಡ್ತೇನೆ ಸರ್. ಹಂಗ್ ಬಿಡ್ತಾವ್ರಿ? ಸ್ವಲ್ಪ ರಿಪೇರಿ ಕೆಲಸ ಅದ್ರಿ ಇದಕ್ಕೂ ಅಂದ್ರೆ? ಎಲ್ಲ ನೀರಿಗೆಲ್ಲ ಬಂದು ಸ್ವಲ್ಪ ಜಂಗತ್ತವ್ರಿ ಮನೆ ಗೋಡೆ ಎಲ್ಲ? ಹ್ಞೂ ಸರ್. ಇಲ್ಲಿ ಲೈಟ್ ವ್ಯವಸ್ಥೆ ಏನ್ರಿ? ಕರೆಂಟ್ ವ್ಯವಸ್ಥೆ? ಇಲ್ಲ ಸರ್. ಕರೆಂಟ್ ಲೈಟ್ ಇಲ್ರಿ ಸರ್. ಒಟ್ಟ ಇಲ್ರಿ? ಇಲ್ರಿ ಸರ್. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ? ಹ್ಞೂ ಸರ್. ಯಾಕೆ ಇಲ್ಲಿ ಮತ್ತೆ ಇಲ್ಲಿ ಮೀಟರ್ ಅಲ್ರಿ ಒಳಗೆ? ಮೀಟರ್ ಐತೆ ಸರ್. ಇಲ್ರಿ ಸರ್, ಲೈಟ್ ಇಲ್ರಿ ಸರ್. ಮತ್ತೆ ಇದು ಮೀಟರ್ ಅಲ್ರಿ? ಐತ್ರಿ ಸರ್, ನೀರಿಂದು ವ್ಯವಸ್ಥೆ ಇಲ್ರಿ. ಮೋಟ್ರ್ ಐತಲ್ರಿ ಇಲ್ಲಿ? ಅಂದ್ರೆ ಒಳಗ್ ಕರೆಂಟ್ ವ್ಯವಸ್ಥೆ ಇಲ್ರಿ? ಇಲ್ರಿ ಸರ್. ಹೌದ್ರಿ. ವಾಟರ್ ಮೇಲೆ ಕರೆಂಟ್ ವ್ಯವಸ್ಥೆ, ಹುಡುಗರಿಗೆ ಶೌಚಾಲಯ ಸಮಸ್ಯೆ, ಮತ್ತೆ ಕುಡಿಯ ನೀರಿನ ಸಮಸ್ಯೆ. ವೀಕ್ಷಕರೇ, ಇದು ಸಂಕಣ ಗ್ರಾಮದಲ್ಲಿ ಓಡಾಡುವಂತ ಜನರು ಓಡಾಡುವಂತ ರಸ್ತೆ ಇದು. ನೋಡ್ಬೋದು ಇಲ್ಲಿ ಸಿಸಿ ರೋಡ್ ಇಲ್ಲ, ಸಂಪೂರ್ಣವಾಗಿ ರೋಡ್ ಮೇಲೆಲ್ಲ ಗಲೀಜಾಗಿದೆ, ಎಲ್ಲ ಚರಂಡಿ ನೀರು ನಿಂತ್ಕೊಂಡಿದೆ. ಇಲ್ಲಿ ಗಾಡಿಗಳು ಹೋಗೋದು ಕೂಡ ಕಷ್ಟ ಆಗುತ್ತೆ. ಇಲ್ಲಿ ಗಾಡಿಗಳು ಹೋಗ್ಬೇಕಾದ್ರೆ ಸ್ಲಿಪ್ ಆಗಿ ಗಾಡಿಗಳು ಬೀಳುವಂತ ಚಾನ್ಸಸ್ ಇದೆ. ನೋಡ್ಬೋದು ಸಂಪೂರ್ಣ ನೀರಿನಿಂದ ಇಲ್ಲಿ ದುರ್ನಾತ ಬರ್ತಾ ಇದೆ. ಇಲ್ಲಿ ಎಲ್ಲ ಅಕ್ಕಪಕ್ಕದೆಲ್ಲ ಮನೆಗಳಿವೆ. ನೋಡ್ಬೋದು ಎಲ್ಲ ಹುಳಗಳಾಗಿ ಇದರಿಂದ ಸೊಳ್ಳೆಗಳಾಗಿ ಮತ್ತೆ ಇಲ್ಲಿ ಜನರಿಗೆ ಕಚ್ಚಿದ್ರೆ ಮಲೇರಿಯಾ, ಡೆಂಗ್ಯೂ ಅಂತ ರೋಗಗಳು ಬರೋ ಚಾನ್ಸಸ್ ಇದೆ. ಇದನ್ನ ಬಂದು ಇಲ್ಲಿ ಅಧಿಕಾರಿಗಳು ಯಾರು ಪಂಚಾಯತಿಂದ ಅಧಿಕಾರಿಗಳು ಬಂದು ಯಾರನ್ನು ಕ್ಲೀನ್ ಮಾಡ್ತಾ ಇಲ್ಲ, ಇದರ ಸ್ವಚ್ಛ ಅಂತ ಕೆಲಸ ಮಾಡಿಲ್ಲ. ಇಲ್ಲಿ ರೋಡ್ ಆಗೋವರೆಗೂ ಸ್ವಲ್ಪ ಇಲ್ಲಿ ಗರ್ಸ್ ಹಾಕಿದ್ರೆ ಕೂಡ ಸ್ವಲ್ಪ ಇಲ್ಲಿ ಜನರಿಗೆ ಓಡಾಡಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಜನರಿಗೆ ಓಡಾಡುವ ಹಾಗೆ ಅನುಕೂಲ ಮಾಡ್ಬೇಕಂತ ನಾವು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ. ವೀಕ್ಷಕರೇ, ಇದು ಸಂಕಣ ಗ್ರಾಮದ ದೊಡ್ಡಗಟ್ಟಿ. ನೋಡ್ಬೋದು ನೀರು ಸಂಪೂರ್ಣವಾಗಿ ಗಲೀಜಾಗಿದೆ. ಇಲ್ಲಿ ಜನರು ಬಟ್ಟೆಗಾಗಿ ಬರ್ತಾರೆ. ನೋಡ್ಬೋದು ಇಲ್ಲಿ ಚರಂಡಿ ಕೂಡ ಹರಿತದೆ. ಸಂಪೂರ್ಣ ನೀರೆಲ್ಲ ಗಲೀಜಾಗಿದೆ, ಸಂಪೂರ್ಣ ದುರ್ನಾತ ಬರ್ತದೆ. ಇಲ್ಲಿ ಇದರಿಂದ ಎಲ್ಲ ಸೊಳ್ಳೆಗಳ ಚಾನ್ಸಸ್ ಇದೆ. ಇಲ್ಲಿ ಆ ಪಕ್ಕದೆಲ್ಲ ಮನೆಗಳಿವೆ. ನೋಡ್ಬೋದು ನೀವು, ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕನೇ ದೋಬಿಗಟ್ಟಿರೋದು ಸಂಪೂರ್ಣವಾಗಿ ಗಲೀಜಾಗಿದೆ, ಚರಂಡಿ ಆಗಿದೆ ಇದು. ಇಲ್ಲಿ ಯಾರು ಜನ ಬಂದು ಸ್ವಚ್ಛತೆ ಅಂತ ಮಾಡುವಂತ ಕಾರ್ಯಕ್ರಮ ಮಾಡಿಲ್ಲ ಪಂಚಾಯತಿ ವತಿಯಿಂದಾಗಲಿ. ಪಿಡಿಒಗಳು ಇದನ್ನ ಸ್ವಲ್ಪ ಸ್ವಚ್ಛ ಮಾಡುವಂತೆ ಸ್ವಚ್ಛತೆ ಕಾರ್ಯಕ್ರಮನ ಕೈಗೊಳ್ಳುವಂತೆ ನಾವು ಮನವಿ ಮಾಡ್ಕೊಡ್ತೀವಿ. ಅದು ಏನ ಮಾತ್ರೆ ಬಂದ ಕೆಸಿ ಕಡಿದು ನಮ್ಮ ಮನೆ ಮುಂದೆ ಕುಂದ್ರುದು ಆಗಲಾಗತ್ತಿಲ್ಲ, ಹಂಗಾಗಲಾಗತ್ತೆ. ಅದು ದೋಬಿಘಾಟ್ ಏನ್ರಿ? ಹಾ, ದೋಬಿಘಾಟಿ. ಅದ್ರ ದೋಬಿಘಾಟಿ ಅಪ್ಪ, ಎಲ್ಲ ಅರಿಬಿ ತೋಳ ಕೆಸಿ ಎಲ್ಲ ಹೊಲಸಾಗ ಬಿಟ್ಟದ. ಹಂದಿ ಬಂದ್ ಬಿದ್ದರ ಹೊಲಸ ನಾರ್ತದ ಅಲ್ಲಿ. ಹಂಗಾಗಲಾಗತ್ತೆ ಅದು, ಹಂಗಾಗಲಾಗತ್ತೆ ಅದಪ್ಪ. ಏನ್ ಮಾಡುನು? ಅದೆಲ್ಲ ನೀರ್ ಗಲೀಜಾಗೆಲ್ಲ ಸೊಳ್ಳೆ ಆಗ್ಯಾವ್ರಿಲ್ಲ? ಸೊಳ್ಳೆ ಆಗ್ಯಾವ. ಸೊಳ್ಳೆ ಹಾಕಿ ಕುಂದ್ರ ಕೊಡುದಿಲ್ಲ ಮನಿ ಮುಂದೆ.
ಅಲ್ಲಿ ಹೊಲಸು ನಾಟಾದಾಗ ಇಲ್ಲಿ ಬಂದು ಕುಂತ ಬಿಡ್ತೀವಿ. ಮತ್ತೆ ಅಲ್ಲಿ ಚರಂಡಿ ಮಾಡಿಲ್ಲೇನ್ರಿ ಇಲ್ಲಿ? ಚರಂಡಿ ಇಲ್ಲ, ಚರಂಡಿ ಇಲ್ಲ, ಏನು ಇಲ್ಲ, ಯಾರ್ ಚೇರ್ಮನ್ ಇಲ್ಲ, ಯಾರು ಇಲ್ಲ ಅಲ್ಲಿ ಮಾಡ್ಸಾವ್ರು. ಅಲ್ಲಿ ಸಿಸಿ ರೋಡ್ ಮಾಡಿಲ್ಲ, ಎಲ್ಲಿ ಸಿಸಿ ರೋಡ್ನು ಇಲ್ಲ, ಏನು ಇಲ್ಲ. ಈಗ ಹಿಂಗದ ನೋಡಿ, ಸಿಸಿ ರೋಡ್ನು ಇಲ್ಲ, ಏನು ಇಲ್ಲ. ಏಪ್ಪ ಬಾಳ ಹೊಲಸಪ್ಪ ಇತ್ತಾಂಡೆ ಏನ್ ಮಾಡೋಣವ. ಅದ ಅಲ್ಲಿ ಹೋಗಿ ಅಂದ್ರ ಹುಳ ಗಿಡದ್ರ ಒಂದ್ ಪಂಚಾಯತ್ ಬರಲ್ಲೇನ್ರಿ? ಯಾ ಪಂಚಾಯತ್ ಇಲ್ಲ, ಯಾ ಪುಡಿನೂ ಹೋಗಿದ್ದಿಲ್ಲ, ಯಾರು ಹೋಗಿದ್ದಿಲ್ಲ. ಹಿಂಗಾಗಲ್ಲ, ಯಾರು ಬರುದಿಲ್ಲ. ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಯಾರು ಇಲ್ಲ, ಕಸದ ಗಾಡಿ ಬರುದಿಲ್ಲ. ಈ ಕಸದ ಗಾಡಿನೂ ಇಲ್ಲ, ಕಸ ಹುಡುಗಾಡು ಅವ್ರು ಇಲ್ಲ, ಯಾರು ಒಬ್ರು ಬರುದಿಲ್ಲ ಇಲ್ಲಿ. ನಿಮಗೆ ಇಲ್ಲಿ ಶೌಚಾಲಯ ಅದೇನ್ರಿ ಹೆಣ್ಮಕ್ಳಿಗೆ ಹೋಗ್ಲಾಕ? ಆ ಕಡೆ ಯಾವ್ದಂತ ಕಿಲಿ ಹಾಕ್ಬಿಟ್ಟಾರಪ್ಪ. ಅಲ್ಲಿ ಒಂದು ನೀರಿಲ್ಲ, ಏನಿಲ್ಲ, ನೀರಿಲ್ಲ, ಏನು ಇಲ್ಲ. ಎಲ್ಲ ಬಂದಾಗ್ಯದ್ರಿ. ಎಲ್ಲಾ ಬಂದ ಕಿಲಿ ಹಾಕಿ ಇದು ಮಾಡ್ಬಿಟ್ಟಾರ. ಅದು ಆ ಮಡ್ಯಾಗ ಹೋಗಿ ಕುಂದಿರ್ತೀವು, ಅರ್ಧ ಮಡ್ಡಿನ ತಗೊಂಡ್ ಬಿಟ್ಟಾರ. ಅಲ್ಲಿ ಇತ್ಯಾಗ ಗಡ್ಡು ಬಿಟ್ಟಾರ. ಹೆಣ್ಮಕ್ಳ ಹೋಗ್ಲಾಕ ಏನಿಲ್ಲ, ಹೆಣ್ಮಕ್ಳ ಸಂಡಾಸ್ ಕುಂದ್ರಬೇಕಂದ್ರ ಜಾಗ ಇಲ್ಲ. ಹಂಗಾಗ್ಲಾಗತ್ತೆ. ಊರಾಗ ಕುಡಿಯೋ ನೀರ್ ಬರ್ತಾವೇನ್ರಿ? ಬರ್ತಾವ, ಒಂದಿನ ಬಿಟ್ಟು ಒಂದಿನ ಬಿಡ್ತಾರ. ಕುಡಿಯೋ ನೀರ್ ಸಮಸ್ಯೆ ಇಲ್ರಿ? ಕುಡಿಯೋ ನೀರ್ ಚರಂಡಿ ಸಮಸ್ಯೆ, ಚರಂಡಿ ರೋಡ್ ಅವೆಲ್ಲ ತೆಗಿಬೇಕು ನೋಡ್ಯಪ್ಪ. ಅದು ಎಲ್ಲ ಹೊಲಸು. ದೋಬಿಘಾಟ್ ಬಾಳ ಸಂಪೂರ್ಣ ಬಾಳ ಇದು ಆಗ್ಲಾಗತ್ತೆ. ಅದೇಪ್ಪ ಕುಂದ್ರ ಕೊಡುದಿಲ್ಲ. ಅಲ್ಲಿ ರಾತ್ರಿ ಒಂದಿನ ಕುಳು ಉಣ್ಬೇಕಂದ್ರ ಹೊಲಸನ ಹರ್ತಾವ. ಹಿಂಗಾಗಲ್ಲ, ಎಲ್ಲ ಸೊಳ್ಳೆಗಳೆಲ್ಲ ಬರ್ತಾವ. ಎಲ್ಲಾ ಅದು ಕುಂದ್ರ ಕೊಡುದಿಲ್ಲ. ಮನಿ ಮುಂದ ಸೊಳ್ಳೆ ಆಟ ಸೊಳ್ಳೆ ಆಗ್ಲಾಗತ್ತೆ. ಗೃಹಲಕ್ಷ್ಮಿ ಬರ್ತೇನ್ರಿ? ಬರ್ತಾವಪ್ಪ, 2000 ಬರ್ತಾವ. ತಿಂಗಳ ಬರ್ತಾವ್ರಿ. ಈಗ ಏನ್ ಹಾಕ್ತಾರ, ಏನ್ ಮಾಡ್ಯಾರ, ನಾವೇನ್ ಹೋಳಿ ಹೋಗಿ ಅದಕ್ಕೆ ಚೆಕ್ ಮಾಡ್ಸಿಲ್ಲ. ಊರಾಗ ರೇಷನ್ ಕೊಡ್ತಾರೇನ್ರಿ? ಊರಾಗ ರೇಷನ್ ಕೊಡ್ತಾರ. ಮತ್ತೆ ಇಲ್ಲಿ ಪಂಚಾಯತ್ ವತಿಯಿಂದ ಸರ್ಕಾರಿ ಮನೆ ಹಾಕಿರೇನ್ರಿ? ಇಲ್ಲ, ಏನ್ ಹಾಕಿಲ್ರಿ? ಇಲ್ಲ, ಇಲ್ಲ. ನಮಗ ರೋಡ್ ಸ್ವಲ್ಪ ಸಿಸಿ ರೋಡ್, ಚರಂಡಿ ಸಮಸ್ಯೆ ಅದೇಪ್ಪ. ಏನಿಲ್ಲ, ಕುಂತೆ ಒಂದು ಹೇಳಕ್ ಬರಂಗಿಲ್ಲ. ಈ ನಮೂನಿ ಮಾಡ್ಯಾರ, ಏನ್ ಮಾಡುದು? ಮನೆ ಹಾಕಿಲ್ರಿ? ಏನು ಹಾಕಿರಿ ನೀವು? ಮನಿ ಇಲ್ಲ, ಏನಿಲ್ಲ. ರೊಟ್ಟಿ ಮೇಲೆ ದುಡಿತೀವಿ, ಇದ್ರ ಉಣ್ಬೇಕು, ಇಲ್ಲಿಗ ಬಿಡ್ಬೇಕು. ಇಲ್ಲಿ ಪಂಚಾಯತ್ ಯಾರು ಬರಲ್ಲೇನ್ರಿ? ಯಾರು ಒಬ್ರು ಬರಂಗಿಲ್ರಿ, ಒಬ್ರು ಬರಂಗಿಲ್ಲ. ಇಲ್ಲಿ ಕಸದ ಗಾಡಿ ಬರಂಗಿಲ್ರಿ? ಕಸದ ಗಾಡಿ ಇಲ್ರಿ, ಯಾವ್ದು ಇಲ್ಲ. ಏನ್ ಒಬ್ರು ಹೆಂಗ್ ಅದಿ ಸತ್ತಿರೇನ್ ಊದಿರಿ ಅಂತ ನಾ ಕೇಳಂಗಿಲ್ಲ. ಇಲ್ಲಿ ಚರಂಡಿ ಅವ್ರ ನೀರ್ ನಿಂತಾವ್ರಿ, ಬಂದ್ ಪುಡಿ ಹೊಡಲ್ರಿ? ಎಲ್ಲ ಹುಳ ಬಂದ್ರ ಮನ್ಯಾಗ ನೋಡ್ರಿ, ತೂಸ್ಕೊಳೋದು, ಇದು ಮಾಡ್ಕೊಳೋದು ಇದೇ ನಡ್ದ. ಒಟ್ಟು ದುಡಿದು ದವಾಖಾನೆ ಹಾಕೋದ್ರಿ ಒಟ್ಟು? ಇದೇ ನೋಡ್ರಿ, ಇದೇ ದವಾಖಾನಿಗ್ ಹೋಗುದು ಇದೇ ನೋಡ್ರಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವೇನ್ರಿ? ಬರ್ತಾವ್ರಿ. 2 ತಿಂಗಳು 3 ತಿಂಗಳು ಒಮ್ಮೆ ಬರ್ತಾರ. ತಿಂಗಳ ಪಗಾರ ಬರ್ತಾರ ನಿಮಗ? ತಿಂಗಳು ಅದು ಪಗಾರ ಬರ್ತಾವ ಅಂತ ಹೇಳ್ತಾರಿ. ಅದು ಮಾಡ್ಯಾರ ಡೋಲಿರಿ, 800 ಮಾಡ್ಯಾರ, ಅದನ್ನು ಬಂದಿಲ್ಲ. ಬಂದಿಲ್ರಿ? ಬಂದಿಲ್ರಿ. ಬಂದ್ ಮಾಡಿಸ್ಬೇಕಿಲ್ರಿ? ಮತ್ತೆ ಏನ್ರಿ ಹೋಗಿ ಮಾಡಿಸ್ಬೇಕಿಲ್ರಿ ವಾಪಸ್? ಯಾರು ನಮ್ಗ ತಿಳಿತಾವ್ರಿ. ಕಲ್ತೀವ್ರಿ, ಹೋಗಿ ಕೇಸಿ ಇದು ಮಾಡುಮು. ಏನು ಇಲ್ಲ, ನಮಗ್ ತಿಳಿಯಂಗಿಲ್ಲ, ಏನು ಇಲ್ಲ. ಕುಂತ ಬಿಡುದು. ಊರ ದವಾಖಾನೆ ಏನ್ರಿ? ಸರ್ಕಾರ ದವಾಖಾನೆ ಯಾವ ಇಲ್ಲಿ ಇಲ್ರಿ. ಹೌದ್ರಿ? ಹೋಗ್ಬೇಕು ಬಗಡಿ. ಸಿಸಿ ರೋಡ್, ಚರಂಡಿ ಸಮಸ್ಯೆ ಅದ್ರಿ? ಆಯ್ತು ಹೇಳ್ರಿ. ಮಾತಾಡ್ಲಿ. ನಮ್ಮ ಊರಿಗೆ ಇರೋದೇ ಒಂದ್ ಫಿಲ್ಟರ್ ನೀರ್ ಇದೆ. ಮಾತಾಡಪ್ಪ ಸಚಿನ್. ಇದು ಫಿಲ್ಟರ್ ನೀರ್ ಏನ್ರಿ? ಫಿಲ್ಟರ್ ನೀರ್ ಇದು. ಒಟ್ಟೆ ಅದನ್ನ ಮೇಂಟೈನ್ ಮಾಡಲ್ರು, ಸರಿಯಾಗಿ ಚಾಲೂನು ಮಾಡಲ್ರು. ಬಾದಾಗ್ಯದ ಅಂತ ಹೇಳಿ ಅದ ಕ್ಯಾರೆ ಮಾಡಲ್ರಿ, ಯಾರು ಬಂದ್ ನೋಡಲ್ರಿ. ನೋಡ್ರಿ ಎಷ್ಟ್ ತಿಂಗಳ ಬಂದಾಗಿ? ಎಷ್ಟು ವರ್ಷ? 6 ತಿಂಗಳ ಮೇಲೆ ಆಯ್ತ್ರಿ. 6 ತಿಂಗಳ ಮೇಲೆ ಆಯ್ತು ಬಂದಾಗಿ. ಹ್ಞೂನ್ರಿ. ಬಂದಿಲ್ಲಿ ಯಾರು ಪಿಡಿಒಗಳು, ಯಾರು ಪಂಚಾಯತ್ ಬಂದ್ ಏನ್ ಮಾಡಿಲ್ರಿ? ಅವ್ರ ಪಿಡಿಒದವ್ರು ಬಂದಿದ್ರಂತ್ರಿ, ನಾವ್ ಇದ್ದಿದ್ದಿಲ್ಲ. ಆದ್ರ ಮಂದಿಗೆ ಹೇಳದರ್ತ ಚಾಲು ಮಾಡ್ತೀವಿ ಅಂತ ಹೇಳ್ಯಾರತ್ರಿ. ಚಾಲು ಮಾಡ್ತೀವಿ ಅಂದ್ರ ಮತ್ತ 4 ತಿಂಗಳ ಆಯ್ತ್ರಿ. ಹೊಳ್ಳಿ ಮತ್ತೆ ಮಾಡೇ ಇಲ್ರಿ, ವಾಪಸ್ ಬಂದಿಲ್ರಿ ಮತ್ತೆ? ಇಲ್ರಿ. ಹಂಗಾಗಿ ಫಿಲ್ಟರ್ ನೀರ್ ಕೂಡ ಇಲ್ಲಿ ಚಾಲು ಇಲ್ರಿ? ಚಾಲು ಇಲ್ರಿ, ಬಂದೈತ್ರಿ. ಹೌದ್ರಿ? ಆಯ್ತು ಹೇಳ್ರಿ. ಹೋಗಿ ನಿಮ್ಮ ಪಿಡಿಒಗಳು ನಾವು ಭೇಟಿಯಾಗಿ ಇದ್ರ ಬಗ್ಗೆ ಮಾತಾಡ್ತೇವೆ. ವೀಕ್ಷಕರೇ, ಇದು ಸಂಸಾನ ಗ್ರಾಮಕ್ಕೆ ಬರುವಂತ ಮುಖ್ಯ ರಸ್ತೆ ಇದು. ಇಲ್ಲಿ ನೋಡ್ಬೋದು, ರಸ್ತೆ ಮೇಲೆ ಇಲ್ಲಿ ಡಾಂಬರ್ ರಸ್ತೆ ಕೂಡ ಆಗಿಲ್ಲ, ಮತ್ತೆ ಇಲ್ಲಿ ಸಿಸಿ ರೋಡ್ ಕೂಡ ಮಾಡಿಲ್ಲ. ನೋಡ್ಬೋದು, ಸಂಪೂರ್ಣ ರೋಡ್ ಹಾಳಾಗಿದೆ. ರೋಡ್ ಪಕ್ಕದಲ್ಲೆಲ್ಲ ತುಂಬಾ ಗಲೀಜಾಗಿದೆ. ನೋಡ್ಬೋದು, ಎಲ್ಲ ಕಸ ಎಲ್ಲ ಹಾಕಿದ್ರೆ ಇಲ್ಲಿ ಎಲ್ಲ ಜನ ಓಡಾಡ್ತಾರೆ. ಮುಖ್ಯ ರಸ್ತೆ ಇದು. ಇಲ್ಲಿ ಸ್ಕೂಲ್ಗಾಗಿ ಬಸ್ಗಳೆಲ್ಲ ಹೋಗುತ್ತೆ, ಇಲ್ಲಿ ಹೋಗುತ್ತೆ ಎಲ್ಲ ಗಾಡಿಗಳು, ಅಥವಾ ಜನರು ಓಡಾಡುವಂತ ಮುಖ್ಯ ರಸ್ತೆ ಇದು. ಸಂಪೂರ್ಣವಾಗಿ ಹಾಳಾಗೋಗಿದೆ. ಏನಾದ್ರು ಇಲ್ಲಿ ಮಳೆ ಬಂದ್ರೆ ಇಲ್ಲಿ ಗಾಡಿಗಳು ಕೂಡ ಓಡಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲಿ ಗಾಡಿಗಳು ಅಂತ ಬೀಳೋ ಚಾನ್ಸಸ್ ಇದೆ. ಎಲ್ಲಾ ಕಡೆ ತಗ್ಗಾಗಿದೆ, ನೀರೆಲ್ಲ ನಿಂತ್ಕೊಂಡು ರೋಡ್ ಮೇಲೆ ಹರಿತಾ ಇದೆ. ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಪಂಚಾಯತಿಂದ ಅಧಿಕಾರಿಗಳು ನೋಡಿ ಸರ್ವೆ ಮಾಡಿ ಸ್ವಲ್ಪ ಇದು ರಸ್ತೆಯನ್ನ ಸ್ವಲ್ಪ ಮಾಡುವಂತ ಕೆಲಸ ಮಾಡಬೇಕು ಅಧಿಕಾರಿಗಳು. ಸ್ವಲ್ಪ ರಸ್ತೆ ಸಿಸಿ ರೋಡ್ ಮಾಡಿದ್ರೆ ಅಥವಾ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಿದ್ರೆ
ರೋಡ್ ಕೂಡ ಸ್ವಲ್ಪ ಕ್ಲೀನ್ ಆಗುತ್ತೆ, ಸ್ವಲ್ಪ ಶಿಸ್ತು ಕಾಪಾಡ್ಕೊಳ್ಬಹುದು. ನಾವು ಪಂಚಾಯತ್ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಂದ್ರೆ ಈ ಸ್ವಲ್ಪ ಗ್ರಾಮದ ರಸ್ತೆಯನ್ನ ಸ್ವಲ್ಪ ನೀಟಾಗಿ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ. ಹೇಳ್ರಿ ಏನ್ ಸಮಸ್ಯೆ? ಪಂಚಾಯತಿ ಮನಿ ಹಾಕೋದಲ್ಲ, ಮನೆ ಮನಿ ಎಲ್ಲ ಚಪ್ರ ಮನೆ ಆಗದೀವಿ ನಾವು. ಹಿಂಗಾಗಿ ಮತ್ತ 20 ವರ್ಷ ಆಯ್ತು, ಯಾವ ಮೆಂಬರು ಏನು ಕೊಟ್ಟಿಲ್ಲ, ಏನು ಇಲ್ಲ. ಈಗ ಇದ್ರ ಮ್ಯಾಗ ನಮ್ ಜೀವನ ಸಾಕ್ಸೋತ ಹೊಂಟೇವ್ರಿ. ಏನ್ ಹೇಳಿದ್ರಿ ಪಂಚಾಯತಿ ಕೇಳಿದ್ರೆ ಏನ್ ಹೇಳಿದ್ರಿ ಅವ್ರು? ಅವ್ರು ಹೇಳ್ತೇವ್ರಿ ಕೊಡ್ತೇವ್ ಅಂತಾರ, ಏನ್ ಕೊಡವಲ್ರಿ, ಇನ್ನ ಏನು ಇಲ್ಲ, ಬಂದಿಲ್ರಿ, ಬಂದ್ ಹಾಕ್ತೇವ್ರಿ ಅಂತ ಹೇಳ್ತಾರ್ರಿ. ಅಷ್ಟ್ ಹೇಳ್ತಾರ, ಹಾಕಿಲ್ರಿ? ಹಾಕಿಲ್ಲ. ಎಷ್ಟ್ ವರ್ಷ ಆಯ್ತ್ರಿ? ಮತ್ತೆ ಈಗ 20 ವರ್ಷ ಆಗಕ್ ಬತ್ತು. ಸಣ್ಣ ಮಕ್ಕಳು ಇದ್ರಾಗೆ ಜೋಪಡಿ ಒಳಗೆ ಮದ್ವಿ ಮಾಡಿ ಕೊಟ್ಟೇನಿ. ಗರ್ಪಟಿ ತುಂಬ್ತೀರೇನ್ರಿ? ಗರ್ಪಟಿ ತುಂಬೇನಿ. ವರ್ಷ ತುಂಬ್ತೀರಿ? ವರ್ಷ. ಹೌದ್ರಿ. ಇದು ಏನ್ರಿ ಮತ್ತ ಕುಡಿಯ ನೀರು ಬರ್ತಾನ್ರಿ? ಕುಡಿಯ ನೀರ್ ಬರ್ತಾವ, 2 ದಿನಕ್ಕೊಮ್ಮೆ ಬರ್ತಾವ. ಊರಾಗ ಕಸದ ಗಾಡಿ ಬರ್ತಾವ್ರಿ? ಕಸದ ಗಾಡಿ ಇಲ್ಲ. ಇಲ್ರಿ? ಇಲ್ಲ. ಏನ್ರಿ ಇಲ್ಲಿ ಸೊಳ್ಳೆ ಪೊಳ್ಳೆ ಆದ್ರ ಬಂದಿಲ್ಲಿ ಏನು ಚೆಕ್ ಬಂದಿಲ್ಲ, ಯಾರು ಮಾತಾಡ್ಸೋಲ್ಲ ಇಲ್ಲಿ. ಶೌಚಾಲಯ ವ್ಯವಸ್ಥೆ ಏನ್ರಿ? ಶೌಚಾಲಯ ಇಲ್ಲ, ಏನಿಲ್ಲ. ಏನ್ ಹೇಳ್ರಿ, ಎಲ್ಲ ಹೊರಗೆ ಹಾಕಿರಿಲ್ಲ? ಎಲ್ಲ ಹೊರಗೆ. ಇಲ್ಲಿ ಏನ್ರ ಗಲೀಜ್ ಫಲೀಜ್ ಆಗಿ ಏನ್ರ ಹುಳ ಪುಡಿ ಆದ್ರೆ ಏನಾರ ಪುಡಿ ಹೊಡಿಯಾಕ ಬರಲ್ಲ? ಪುಡಿ ಇಲ್ಲ, ಏನಿಲ್ಲ. ಒಟ್ ಇಲ್ಲಿ ಯಾರು ಅಧಿಕಾರಿ ಯಾರು ಬರೋದಿಲ್ಲ, ಯಾರು ಮಾತಾಡ್ಸೋಲ್ಲ ನಮ್ಮನ್ನ ಇಲ್ಲಿ. ನಾವೇ ಕಸ ಹುಡುಗುದು, ನಾವೇ ಚೆಲ್ಲುದು. ಶೌಚಾಲಯ ಇಲ್ಲ, ಏನೂ ಇಲ್ಲ. ಒಟ್ಟ ನಿಮಗೆ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಆಗಿಲ್ಲ. ಹೌದ್ರಿ. ರೇಷನ್ ಕೊಡ್ತಾರೇನ್ರಿ ಇವ್ರಾಗ? ರೇಷನ್ ಕೊಡ್ತಾರೆ, ಅದೊಂದು ತಿಂಗಳದಾಗ ಒಮ್ಮೆ ಕೊಡ್ತಾರ. ಆಯ್ತು, ಅದೇ ಒಂದು ಕರೆ. ಅಂದ್ರೆ ಇಲ್ಲಿ ಯಾವ್ದೇ ಬೇರೆ ಅಭಿವೃದ್ಧಿ ಕೆಲಸ ಏನಿಲ್ಲ. ಇಲ್ಲಿ ಚರಂಡಿ ಈಗ ಅಲ್ಲಿ ನೋಡ್ರಿ, ಅಲ್ಲಿ ವ್ಯವಸ್ಥೆ ನೋಡ್ರಿ, ಅಲ್ಲಿ ರಸ್ತಾ ದೊಡ್ಡ ಅಂಬೇಡ್ಕರ್ ಅದ, ಅಲ್ಲಿ ಅವನ ಮುಂದೆ ಯಾರು ಸಂರಕ್ಷಣ ಮಾಡೋರು ಯಾರು? ನಾ ಒಬ್ಬ. ಇದು ಅಂಬೇಡ್ಕರ್ ಸರ್ಕಲ್ ಏನ್ರಿ? ಇದು ಅಂಬೇಡ್ಕರ್ ಸರ್ಕಲ್ ಏನ್ರಿ? ಅಂಬೇಡ್ಕರ್ ಸರ್ಕಲ್ ಇದು. ಎಲ್ಲಾರು ತಮ್ಮ ಇಲ್ಲೇ ಸರ್ಕಲ್ಗೆ ಇಲ್ಲಿ ಕಸ ಚೆಲ್ತಾರೆ. ಇಲ್ಲಿ ಯಾರು ಕಸ ಹುಡುಗರಿಲ್ಲ, ಯಾರು ಇಲ್ಲ, ನಾವ್ ಒಬ್ಬ ಹುಡುಗ. ಇಲ್ಲೆಲ್ಲ ಮಗಳೆಲ್ಲ ಸಂಡಾಸ ಕುಂದ್ರೋದು ಇಲ್ಲಿ ಎಲ್ಲ. ಲೈಟ್ ಹಾಕಂದ್ರ ಲೈಟ್ ಹಾಕೋದ್ರ, ಸ್ವಚ್ಛ ಮಾಡಂದ್ರ ಸ್ವಚ್ಛ ಮಾಡಲ್ಲ. ಇಲ್ಲಿ ಒಂದು ಲೈಟ್ ಕಂಬ ಹಾಕಿಲ್ಲ, ಒಟ್ಟು ಲೈಟ್ ಹಾಕಿದ್ರೆ ಜರ ಮಂದಿ ಇದು ಹಾಕದ. ಇದು ಅಭಿವೃದ್ಧಿಯವರು ಬಂದು, ಇದು ಮುನ್ಸಿಪಾಲಿಟಿ ಗಾಡಿಯವ್ರು ಬಂದು ಚೆಕ್ ಮಾಡಿ ಚೆಲ್ಲೋದು ಮಾಡೋದು ಏನೂ ಇಲ್ಲ. ಎಲ್ಲಾರು ಊರ್ ಮನೆಯವ್ರ ತಂದು ಇಲ್ಲೇ ಚೆಲ್ತಾರೆ. ಒಟ್ಟು ರಾತ್ರಿ ಆದ್ರೆ ಇಲ್ಲೇ ಕಸ ಎಲ್ಲ ರಾತ್ರಿ ಸಂಡಾಸು ಎಲ್ಲ ಎಲ್ಲ ಇಲ್ಲಿ ಪಂಚಾಯತ್ ಕಸದ ಗಾಡಿ ಬರಲ್ಲೇನ್ರಿ? ಏನು ಬರಲ್ಲ. ಒಟ್ಟು ಯಾರು ತೆಗಿಯಲ್ಲ, ಒಟ್ಟು ಸ್ವಚ್ಛ ಮಾಡಿ ಬಕೆಟ್ ಇಲ್ಲ, ಏನಿಲ್ಲ. ಕಸದ ಬಕೆಟ್ ಕೊಟ್ಟಿಲ್ಲ, ಏನೇನಿಲ್ಲ. ಒಟ್ಟು ಬಂದಿಲ್ಲ, ನೋಡಿಲ್ಲ, ಮಾತಾಡ್ಸೋದಿಲ್ಲ ಅವ್ರು. ಇಲ್ಲೆಲ್ಲ ಏನ್ರ ಹುಳ ಗಿಡ ಆದ್ರೆ ಬಂದ್ ಒಟ್ಟು ನಿಮಗೆ ಎಲ್ಲ ನಮ್ಗೆ ತ್ರಾಸ. ನೋಡ್ರಿ ಇಲ್ಲಿ ಕಸ ನೋಡ್ರಿ, ಫುಲ್ ಕಸ ಅದ, ಯಾರು ತೆಗಿಯಲ್ರಿ. ತಿಪ್ಪಿ ಗಿಪ್ಪಿ ಎಲ್ಲ ರೋಡ್ ಬಗ್ಗೆ. ಹೌದ್ರಿ. ವೀಕ್ಷಕರೇ, ಇದು ಸಂಕ್ರಾಣ ಗ್ರಾಮದ ಅಂಬೇಡ್ಕರ್ ಸರ್ಕಲ್ ಇದು. ಇಲ್ಲಿ ರಸ್ತೆ ಪಕ್ಕದಲ್ಲಿ ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಗಲೀಜಾಗಿದೆ. ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಎಲ್ಲ ಕಸ ಬಂದು ಇಲ್ಲೇ ಚೆಲ್ಲಿದ್ದಾರೆ. ಇಲ್ಲಿ ಸ್ವಲ್ಪ ರಾತ್ರಿ ಆದ್ರೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ, ಅಂದ್ರೆ ಇಲ್ಲಿ ಲೈಟ್ಗಳ ವ್ಯವಸ್ಥೆ ಇಲ್ಲ, ದಾರಿದೀಪಗಳು ಇಲ್ಲ. ಹಂಗಾಗಿ ಸ್ವಲ್ಪ ರಾತ್ರಿ ಕತ್ಲಾದ್ರೆ ಇಲ್ಲಿ ಜನ ಬಂದೆಲ್ಲ ಕಸ ಒಗೆಯೋದು, ಮತ್ತೆ ಇಲ್ಲಿ ರಾತ್ರಿ ಅದೇ ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾರೆ. ಸಂಪೂರ್ಣವಾಗಿ ಗಲೀಜಾಗಿದೆ. ಇದನ್ನ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ಕೂಡ ಯಾವುದು ಪಂಚಾಯತಿಯಿಂದ ಮಾಡಿಲ್ಲ. ಇದು ಮುಖ್ಯ ರಸ್ತೆ ಆಗಿದೆ. ಇಲ್ಲಿ ಬಂದು ಎಲ್ಲರೂ ಇಲ್ಲಿ ತಿರುಗಾಡ್ತಾರೆ, ಪಂಚಾಯತಿ ಆಫೀಸರ್ಗಳು, ಪಿಡಿಒಗಳು ಬಂದು ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಯಾರು ನೋಡೋದಿಲ್ಲ. ನಮ್ಮ ಭಾರತ ಸಂವಿಧಾನ ಬರೆದಿರುವಂತ ಅಂಬೇಡ್ಕರ್ ಸರ್ಕಲ್ ಇದು. ಇದನ್ನ ಸ್ವಲ್ಪ ಸ್ವಚ್ಛಗೊಳಿಸ್ಬೇಕಂತ ಯಾರು ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಅಧಿಕಾರಿಗಳು, ಪಿಡಿಒಗಳು ಸ್ವಲ್ಪ ಇದನ್ನು ಎಚ್ಚೆತ್ಕೊಂಡು ಸ್ವಲ್ಪ ಇಲ್ಲಿ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಮನೆಗಳಿವೆ, ಅಲ್ಲಿ ಎಲ್ಲಾದ್ರೂ ಸ್ವಲ್ಪ ಗಲೀಜಾಗಿ ಅಲ್ಲೆಲ್ಲ ಹೊರಗಳಾದ್ರೆ ಮನೆಗಳು ಸೇರ್ತಾ ಇದೆ. ಗ್ರಾಮಸ್ಥರು ಹೇಳ್ತಾ ಇದಾರೆ, ಇದನ್ನ ಯಾರು ಇದು ಪಂಚಾಯತಿಯಿಂದ ಅಧಿಕಾರಿಗಳು ಬಂದಿದ್ರೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿಲ್ಲ. ಹೋಗಿ ಪಂಚಾಯತಿ ಹೋಗಿ ಸ್ವಲ್ಪ ಕೇಳ್ಕೊಂಡ್ರು ಕೂಡ ಇಲ್ಲಿ ಕಸದ ಗಾಡಿಯಲ್ಲೂ ಬಂದಿಲ್ಲ. ಈಗಲಾದ್ರೂ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ವಲ್ಪ ಮನೆಗಳಿಗೆ ಸ್ವಲ್ಪ ಕಸದ ಬಕೆಟ್ ಅನ್ನು ನೀಡಬೇಕು. ಮತ್ತೆ ಇದನ್ನ ಸ್ವಲ್ಪ ಎಲ್ಲ ರೋಡ್ ಪಕ್ಕದಲ್ಲೆಲ್ಲ ಸ್ವಚ್ಛ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ.